ಎಲ್ಲರಿಗೂ ಕೂಡ ಶೂದ್ರ ಅಂದರೆ ಬಹಳ ಇಷ್ಟ, ಬಹಳ ಪ್ರೀತಿಯಿಂದ ಪ್ರೇಮದಿಂದ ಬೈತಾರೆ, ಜಗಳ ಆಡ್ತಾರೆ, ಏನೋ ಶೂದ್ರ ಅಂತೆಲ್ಲ ಹೇಳ್ತಾರೆ. ನಮ್ಮ ಮೇನ್ ಸ್ಟ್ರೀಮ್ ಪತ್ರಿಕೆಗಳಲ್ಲಿ ಪ್ರಕಟ ಆಗದೆ ಇರೋವಂಥದ್ದು ಎಲ್ಲ ಕೂಡ ಶೂದ್ರ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾಯಿತ್ತು. ಅದಕ್ಕೆ ಇವರೇ ಪಬ್ಲಿಷರು, ಇವರೇ ಎಡಿಟರು. ಇವರು ಬಹಳ ಹತ್ತಿರದಿಂದ ಲಂಕೇಶ್ ಅವ್ರನ್ನ ಕಂಡಿದ್ದಾರೆ. ಲಂಕೇಶ್ ಅವರು ಕೂಡ ಅವಾಗ ಪ್ರತಿ ತಿಂಗಳು ಶೂದ್ರದಲ್ಲಿ ಬರೀತಾ ಇದ್ರು. ಅವ್ರ ಪತ್ರಿಕೆ ಶುರುವಾಗಿರ್ಲಿಲ್ಲ. ಅವರು ಒಂದೇ ಒಂದು ದಿವಸನೂ ಕೂಡ ಶಮಂತ ಹೇಳ್ತೀನಿ, ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದನ್ನು ಮತ್ತು ಕೆಟ್ಟದಾಗ ಮಾತಾಡಿದ್ದನ್ನು ನನ್ನಿಂದ ಎಂದೂ ಬಯಸಲಿಲ್ಲ. ಆಮೇಲೆ ನೀವು ಲಂಕೇಶ್ ಪತ್ರಿಕೆಯಲ್ಲೂ ಬರೀತಾ ಇದ್ರಿ ಅಲ್ವಾ? ನಾನು 22 ವರ್ಷ ಪ್ರತಿ ವಾರ ಬರೆದೆ. ಕುವೆಂಪು ಅವ್ರು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ತಲೆ ನೇವರಿಸ್ತಾ, ನೋಡಪ್ಪ ಶ್ರೀನಿವಾಸ, ಶೂದ್ರ ಎರಡು, ಇದು ಶೂದ್ರ ಅಂತ ಅರ್ಥ ಇದೆಯಾ, ಅನಗತ್ಯವಾಗಿ ಬ್ರಾಹ್ಮಣರ ಬಗ್ಗೆ ಬರೀಬೇಡ. ಅನಗತ್ಯ ಅಂದ್ರೆ ಯಾವ ಅರ್ಥದಲ್ಲಿ? ಅನ್ನೆಸರಿ. ಲಂಕೇಶ್ ಪತ್ರಿಕೆ ಆದಮೇಲೆ ಅದೇ ಥರ ರೆಪ್ಲಿಕಾ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ರವಿ ಬೆಳಗೆರೆ ಶುರು ಮಾಡಿದ್ರು. ಅದು ಕೂಡ ಈಕ್ವಲಿ ಪಾಪ್ಯುಲರ್ ಆಯಿತು. ಅವನು ಭಾಳ ಬುದ್ಧಿವಂತ, ಆದರೆ ಅವನು ಇಂಟೆಲೆಕ್ಚುಯಲಿ ಆ ಪತ್ರಿಕೆಗೆ ಶೇಪ್ ಕೊಡೋಕೆ ಹೋಗಲಿಲ್ಲ. ರವಿ ಬೆಳಗೆರೆ ಮಾಡಿದ ದೊಡ್ಡ ತಪ್ಪು. ನಮಗೆ ತುಂಬ DRಗೆ ನಮಗೆ ಎಲ್ಲ ಕ್ಲೋಸ್ ಫ್ರೆಂಡು. ಇವನ್ ಲಂಕೇಶ್ ಪತ್ರಿಕೆಯಲ್ಲಿ ಮನುಷ್ಯ ಬರೆಯೋಕ್ಕೆ ಶುರು ಮಾಡಿದಾಗ ನಾವೆಲ್ಲ ಕೂಡ ಲಂಕೇಶ್ ಪ್ರತಿಭಟನೆ ಮಾಡಿದ್ವಿ. ರವಿ ಬೆಳಗೆರೆ ಬರೆಯೋಗಿದ್ದರೆ ನಾವು ಬರೆಯೋಲ್ಲ ಅಂದ್ಬಿಟ್ಟು ಲಂಕೇಶ್ ಇಮಿಡಿಯೇಟ್ ಸ್ಟಾಪ್ ಮಾಡಿದ್ರು. ಹಲೋ, ನಮ್ಮದು ಪ್ರೀವಿಯಸ್ ಎಪಿಸೋಡ್ಸ್ ಎಲ್ಲ ನೋಡಿದ್ದೀರಾ ಅಲ್ವಾ? ನಮಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಮತ್ತು ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಎದುರಿಗೆ ಸಿಕ್ಕಿದಾಗ ಮೆಸೇಜಸಲ್ಲಿ, ಫೋನಲ್ಲಿ ಮತ್ತು ವಾಟ್ಸಪ್ ಮೆಸೇಜಸಲ್ಲಿ ತುಂಬ ಬರ್ತಾ ಇದೆ. ಅದ್ರ ಬದಲು ನೀವು ಒಂದು ಸಲ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದು, ಶೇರ್ ಮಾಡೋದು, ಲೈಕ್ ಮಾಡೋದು, ಅಫಿಷಿಯಲಿ ನೀವು ಯೂಟ್ಯೂಬ್ ಚಾನಲಲ್ಲಿ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಟೀಮ್ನವ್ರು ಎಲ್ರಿಗೂ ಖುಷಿ ಆಗುತ್ತೆ. ಬಿಕಾಸ್ ಇದರಲ್ಲಿ ಒಬ್ಬರು ನಾನು ಮಾತಾಡ್ತಾ ಇದ್ದೀನಿ ಅಂತ ನಾನೊಬ್ಬಳೇ ಅಲ್ಲ, ರೆಕಾರ್ಡ್ ಮಾಡ್ತಾ ಇರೋರಾಗಬಹುದು, ಎಡಿಟಿಂಗ್ ಆಗಬಹುದು, ಪೀಪಲ್ ಹೂ ಆರ್ ಬಿಹೈಂಡ್ ದ ಕ್ಯಾಮ್ರಾ, ಎಲ್ಲರಿಗೂ ಕೂಡ ಒಂಥರ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಮೋಟಿವೇಟ್ ಆಗುತ್ತೆ. CMR University Bangalore, NAC A accredited, driven by design thinking. Innovation comes alive, from maker spaces to incubation cells, with placements into 100+ leading companies. CMR University Bangalore, make your own way. ನಮಸ್ಕಾರ, ನಾನು ಶಮಂತ. ಇವತ್ತು ಶೇರ್ ವಿತ್ ಶಮಂತ ನಮ್ಮ ಎಪಿಸೋಡಲ್ಲಿ ಶೇರ್ ಮಾಡೋದಕ್ಕೆ ಅಂತ ನಮ್ಗೆ ತುಂಬ ಹಳೆ ಸ್ನೇಹಿತರು, ನನ್ನ ತಮ್ಮನಿಗೆ ಮೇಷ್ಟ್ರಾಗಿದ್ದರು ಲಾಲ್ಬಾಗ್ ವೆಸ್ಟ್ ಸೈಡ್, ಅಲ್ಲಿ ಮೇಷ್ಟ್ರಾಗಿದ್ದರು RV ಸ್ಕೂಲಲ್ಲಿ. ಹಾಗಾಗಿ ಇವರು ತುಂಬ ಜನಕ್ಕೆ ಮೇಷ್ಟ್ರು ಅಂತಲೂ ಕೂಡ ಪರಿಚಯ ಆಗಿದ್ದಾರೆ, ರೈಟರ್ ಅಂತ ಪರಿಚಯ ಆಗಿದ್ದಾರೆ, ಎಡಿಟರ್ ಅಂತ ಪರಿಚಯ ಆಗಿದ್ದಾರೆ, ಪಬ್ಲಿಷರ್ ಅಂತ ಪರಿಚಯ ಆಗಿದ್ದಾರೆ, ಕಲ್ಚರಲ್ ಆ್ಯಕ್ಟಿವಿಸ್ಟ್ ಅಂತ ಪರಿಚಯ ಆಗಿದ್ದಾರೆ. ಆ್ಯಂಡ್ ನಮ್ಮದು ಕಲ್ಚರಲ್ ಸೆಕ್ಟಾರಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ ಆಲ್ ಇನ್ ಆಲ್ ಅಂತ ಹೇಳ್ಬಹುದು. ರಂಗಭೂಮಿ ಕೇಳ್ತೀರಾ, ಬರೆಯೋದನ್ನು ಕೇಳ್ತೀರಾ, ಥಿಯೇಟ್ರ್ ಕೇಳ್ತೀರಾ, ಎಲ್ಲದರಲ್ಲೂ ಇದ್ದಾರೆ ಅಂತಹ ಶೂದ್ರ ಶ್ರೀನಿವಾಸ್ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಆ್ಯಂಡ್ ಇವ್ರು ಆಲ್ ಇನ್ ಆಲ್, ಹೌದು, ಇಲ್ಲ ಅಂತ ನಾನು ಹೇಳಲ್ಲ, ಮಾಸ್ಟರ್ ಆಫ್ ಆಲ್ ಅಂತಲೂ ಹೇಳ್ಬಹುದು. ಆದರೆ ಇವತ್ತಿನ ದಿನ ನಾವು ಮಾತಾಡ್ತಾ ಇರೋದು ಒಂದು ಕಾಲಘಟ್ಟ ಅಂತ ನಮ್ಮ ಸಾಹಿತ್ಯದಲ್ಲಿ ತುಂಬ ಬಹಳ ಗಟ್ಟಿಯಾದ ಪದ ಅದು, ಆ ಕಾಲಘಟ್ಟ ಅನ್ನೋದು. ಇವರು ಬಹಳ ಹತ್ತಿರದಿಂದ ಲಂಕೇಶ್ ಅವ್ರನ್ನ ಕಂಡಿದ್ದಾರೆ, ಅನಂತಮೂರ್ತಿ ಅವರು, ರಾಮಚಂದ್ರ ಶರ್ಮಾ, ಸುಮತೀಂದ್ರ ನಾಡಿಕು, ವಿ.ಕ. ಗೋಕಾಕು, ಹೀಗೆ ಪ್ರತಿಯೊಬ್ಬರ ಹತ್ರ ಕೂಡ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ ಇದೆ. D.R. ನಾಗರಾಜ್, ಕೀರಂ. ನೀವು ನನ್ನ ಹೆಸರುಗಳನ್ನ ನಾನು ಹೇಳ್ತಾ ಹೋಯ್ತು ಅಂದರೆ ಎಷ್ಟೋ ಹೆಸರುಗಳು ಬಿಟ್ಟೇ ಹೋಗುತ್ತೆ. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮತ್ತು ಒಟ್ಟಾರೆ ಭಾರತೀಯ ಸಾಹಿತ್ಯದಲ್ಲಿ ತುಂಬ ಜನರದ್ದು ಕ್ಲೋಸ್ ಕಾಂಟ್ಯಾಕ್ಟ್ ಇದೆ, ಹತ್ತಿರದಿಂದ ಕಂಡಿದ್ದಾರೆ. ಮತ್ತು ಇವರ ಶೂದ್ರ ಪತ್ರಿಕೆ ಮತ್ತು 25 ಪುಸ್ತಕಗಳು ಪ್ರಕಟಣೆ ಆಗಿದೆ. ಶೂದ್ರ ಪತ್ರಿಕೆ ಆಗ
ಅಂದರೆ ಸುಮಾರು 80ಸಲ್ಲಿ 90ಸಲ್ಲಿ ಒಂದು ಕಲ್ಚರಲ್ ಸೆಕ್ಟಾರಲ್ಲಿ ತುಂಬ ಇಂಪ್ರೆಸ್ ಮಾಡಿತ್ತದು. ಆ ಒಂದು ಪತ್ರಿಕೆ ಇವ್ರದ್ದು ಒಂದು ಕಾನ್ಸೆಪ್ಟ್, ಅದು ಇವರ ಒಂದು ಇನಿಷಿಯೇಟಿವ್. ಅದರಲ್ಲಿ ಇರಬಾರ್ದಿರೋದು ಎಲ್ಲ ತರಹ ಸೀರಿಯಸ್ ಇಶ್ಯೂಗಳು ಕೂಡ ಅಲ್ಲಿತ್ತು. ಯಾಕೆ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಶೂದ್ರ ಪತ್ರಿಕೆ ಅಂತ ಹೇಳೋದಾದರೆ, ನಮ್ಮ ಮೇನ್ ಸ್ಟ್ರೀಮ್ ಪತ್ರಿಕೆಗಳಲ್ಲಿ ಪ್ರಕಟ ಆಗದೆ ಇರೋವಂಥದ್ದು ಎಲ್ಲ ಕೂಡ ಶೂದ್ರ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇತ್ತು. ಅದಕ್ಕೆ ಇವರೇ ಪಬ್ಲಿಷರು, ಇವರೇ ಎಡಿಟರು. ಮತ್ತು ಇವತ್ತಿನ ದಿನ ನಾವು ಅಂತೀವಲ್ಲ ಇಂಡಿಪೆಂಡೆಂಟ್ ಜರ್ನಲಿಸಮ್ ಅಂತ, ಅದನ್ನು ಅವರು ಆವತ್ತೇ ಶುರು ಮಾಡಿದರು. ಐ ಥಿಂಕ್ ಐ ಆಮ್ ಕರೆಕ್ಟ್ ಅಲ್ವಾ ಮಿಸ್ಟ್ರೆ? ಕರೆಕ್ಟ್. ಹಾಂ, ಹಾಗಾಗಿ ಇವತ್ತು ಎಷ್ಟೋ ವರ್ಷಗಳಾಗೋಗಿದೆ. ನಮಗೆ ಅನಂತಮೂರ್ತಿ ಆಗಲಿ, ಲಂಕೇಶ್ ಆಗಲಿ, ತುಂಬ ಅನ್ಟೈಮ್ಲಿ ಡೆತ್ ಆಗಿರೋ DR ಅವರಾಗಬಹುದು, ಕೀರಮ್ ಅವರಾಗಬಹುದು, ಇವ್ರನ್ನೆಲ್ಲ ತುಂಬ ಹತ್ತಿರದಿಂದ ಕಂಡಿದ್ದಾರೆ. ಅವರ ಕಾಂಟ್ರಿಬ್ಯೂಷನ್ ಡ್ಯೂರಿಂಗ್ 70s ಆ್ಯಂಡ್ 80ಸಲ್ಲಿ, ಮತ್ತು ದ್ಯಾವನೂರು, ಅವ್ರ ಹೆಸರು ಕೂಡ ನಾನು ಮರ್ತುಬಿಟ್ಟಿದ್ದೆ, ಇಂಥವ್ರದ್ದೆಲ್ಲರನ್ನೂ ಕಂಡಿದ್ದಾರೆ. ಮತ್ತು ಇವರೊಂಥರ ಏನದು ವಿಶ್ವಪ್ರೇಮಿ. ಎಲ್ಲರಿಗೂ ಕೂಡ ಶೂದ್ರ ಅಂದರೆ ಬಹಳ ಇಷ್ಟ, ಬಹಳ ಪ್ರೀತಿಯಿಂದ ಪ್ರೇಮದಿಂದ ಬೈತಾರೆ, ಜಗಳ ಆಡ್ತಾರೆ, ಏನೋ ಶೂದ್ರ ಅಂತೆಲ್ಲ ಹೇಳ್ತಾರೆ. ನಮಗೆ ಇವರು ಯಾವತ್ತಿಗಿದ್ರು ಕೂಡ ಮೇಷ್ಟ್ರು. ನನಗೆ ಇವ್ರು ಡೈರೆಕ್ಟಾಗಿ ನಿಮ್ಮ ಪರಿಚಯ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ, ನಮ್ಮ ಕಾಲೇಜ್ಗೆ HS ರಾಘವೇಂದ್ರ HR ಆವಾಗ ನೀವು ನಮ್ಮ ಕಾಲೇಜ್ಗೆಲ್ಲ ಬಂದಿದ್ದಿದ್ದು. ಅಲ್ಲಿಂದ ಆಮೇಲೆ ನಮ್ಮದು ಲಾ ಕಾಲೇಜ್ಗೂ ಬಂದಿದ್ದಿದ್ದು. ಹಾಗಾಗಿ ನೀವು ಫಸ್ಟ್ ಟೈಮು ಶೂದ್ರಾಗ ಬರೀ ಅಂತ ಹೇಳಿದಾಗ ಐ ವಾಸ್ ಸೋ ಡಿಲೈಟೆಡ್, ಐ ವಾಸ್ ಸೋ ಎಕ್ಸೈಟೆಡ್. ನಂದು ಫಸ್ಟ್ ಲೇಖನ ನಿಮ್ಮ ಶೂದ್ರದಲ್ಲೇ ನನಗೆ ಪಬ್ಲಿಷ್ ಆಗಿತ್ತು. ಶೂದ್ರದಿಂದನೇ ನಾವು ಪತ್ರಿಕೆನ ಮಾತು ಶುರು ಮಾಡೋಣ. ಶೂದ್ರ ಅಂದರೆ ಏನು? ಆ್ಯಕ್ಚುಲಿ ನಾನು ಆ ಶೂದ್ರನ ಹೆಸರನ್ನು ಪ್ರಭಾವ ಪಡೆದಿದ್ದು ಲೋಹಿ ಅವರು ತುಂಬ ಚರ್ಚೆ ಮಾಡ್ತಾರೆ. ಆಮೇಲೆ ಇನ್ನೊಂದು, ನಾವೆಲ್ಲ ಹಳ್ಳಿ ಕಡೆಯಿಂದ ಬಂದಿರೋದ್ರಿಂದ. ಆನೇಕಲ್ ಅಲ್ವಾ ನಿಮ್ಮೂರು? ಆನೇಕಲ್ ತಾಲೂಕು ಮುತ್ತಾನೂರವರು. ನಾನು ಒಂದು ದೊಡ್ಡ ಕುಟುಂಬ, ಸುಮಾರು 30-40 ಮಂದಿ ಇದ್ದ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವನು. ನಾವು ಹಳ್ಳಿ ಕಡೆಯಿಂದ ಬಂದವಾಗ ಭಾಳಷ್ಟು ನಿಮ್ಗೆ ಗೊತ್ತಿದೆ, ಕೊಂಡು ಮೇಲ್ ಜಾತಿಯವರು ಕೆಲವರು, ಅದು ಏನು ಕೆಟ್ಟ ಉದ್ದೇಶವಿಲ್ಲ, ಶೂದ್ರ ಅಂತಕ್ಕಂಥ ಪ್ರಸ್ತಾಪ ಮಾಡ್ತಾಯಿದ್ರು. ನಮಗೇನೋ ಒಂಥರ ಅದನ್ನು ಇನ್ಸಲ್ಟ್ ಆಗ್ತಾಯಿತ್ತು. ಸೊ ಅದು ನನಗೆ ಸೆಂಟ್ರಲ್ ಕಾಲೇಜಿಗೆ ಬೆಂಗಳೂರಿಗೆ ಬಂದ ಮೇಲೆ ಅದು ನನಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಕುವೆಂಪು ಸಾಕಷ್ಟು ಚರ್ಚೆ ಮಾಡ್ತಾರೆ. ಅನಂತಮೂರ್ತಿ ಅವ್ರದ್ದು ಒಂದು ಶೂದ್ರ ಆರ್ಟಿಕಲ್ಲು ನನಗೆ ತುಂಬ ಇಷ್ಟ ಆಯಿತು, ಶೂದ್ರದ ಪರಿಕಲ್ಪನೆಗೆ ಸಂಬಂಧಪಟ್ಟಾಗಿ. ಮತ್ತು ಅಂಬೇಡ್ಕರ್ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆದರೆ ಇನ್ನೊಂದು ಶಮಂತ, ಇದು ನಾನು 1973 ಶೂದ್ರ ಪತ್ರಿಕೆ ಶುರು ಮಾಡಿದಾಗ ಲಂಕೇಶ್ ಅವರು ಕೂಡ ಅವಾಗ ಪ್ರತಿ ತಿಂಗಳು ಶೂದ್ರದಲ್ಲಿ ಬರೀತಾ ಇದ್ರು. ಅವ್ರ ಪತ್ರಿಕೆ ಶುರುವಾಗಿರಲಿಲ್ಲ. ಮತ್ತು ಲಂಕೇಶ್ ಅವರು, ನಾನು ಅವ್ರ ಸ್ಟೂಡೆಂಟ್ ಆಗಿದ್ದರಿಂದ, ನೀವು ಲಂಕೇಶ್ ಡೈರೆಕ್ಟ್ ಸ್ಟೂಡೆಂಟ್? ನಾನು ಫಸ್ಟ್ ಆನರ್ಸ್ನಲ್ಲಿ ನಮ್ಗೆ ಇಂಗ್ಲೀಷ್ ತಗೊಳ್ತಾ ಇದ್ರು. ಆವಾಗಲೇ ನನಗೆ ಭಾರಿ ಕ್ಲೋಸ್ ಆಯಿತು. ಫಸ್ಟ್ ಡೇ ಪರಿಚಯ ಆದಾಗಲೇ ನನಗೆ ಅವ್ರಿಗೆ ತುಂಬ ಕ್ಲೋಸ್ ಆದರು. ಸೊ ಅದಾದಮೇಲೆ ನಿಮ್ಗೆ ಗೊತ್ತಿರು, ನಾನು ಸುಮಾರು 32 ವರ್ಷ 33 ವರ್ಷ ಪ್ರತಿ ದಿವಸ ಅವ್ರನ್ನ ಭೇಟಿಯಾಗಿದ್ದೀನಿ. ಪ್ರತಿದಿನ ನಾನು ಅನ್ಕೋತಾ ಇದ್ದೆ ಇಶ್ಯೂ ಬಂತಾದ್ಮೇಲೆ ನೆಕ್ಸ್ಟ್ ಡೇ. ಐ ಸ್ಪೆಂಡ್ ರಿಮಾರ್ಕಬಲ್ ಟೈಮ್ ವಿತ್ ಹಿಮ್. ಆದರೆ ಇದರಿಂದ ಲಂಕೇಶ್ ಅವರು ಏನು ಗೊತ್ತಾ, ನನಗೆ ತುಂಬ ಹೆಲ್ಪ್ ಆಯಿತು. ಸೊ 1974 73 ನಾನು ಶೂದ್ರ ಬಿಡುಗಡೆ ಆಗ್ತಕ್ಕಂಥ ಸಮಯದಲ್ಲಿ, ಅದು ಬಿಡುಗಡೆ ಆಗಿದ್ದು ಮೈಸೂರಿನಲ್ಲಿ ಅನಂತಮೂರ್ತಿ ಭಾಳ ದೊಡ್ಡ ಇದು ಜಾತಿ ವಿನಾಶ ಸಮ್ಮೇಳನ ಉದ್ಘಾಟನೆ ಮಹಾರಾಜಾಸ್ ಕಾಲೇಜಿನಲ್ಲಿ. ಕರ್ನಾಟಕದ ಎಲ್ಲ ನಾನ್ ಬ್ರಾಹ್ಮಣ್ ರೈಟರ್ಸ್ ಎಲ್ಲ ಅಲ್ಲಿದ್ದರು. ಆ ಪ್ರೋಗ್ರಾಮ್ಗೆ ಲಂಕೇಶ್ ಅವರು ಇದ್ರು, ಎಲ್ಲರೂ ಇದ್ರು. ಚಂಪಾ, ಗಿರೆಡ್ಡಿ ಗೋವಿಂದರಾಜು, ಆಮೇಲೆ ಸಿದ್ಧಲಿಂಗ ಪಾಟೀಲ್ ಶೆಟ್ಟಿ, ಬೇರೆ ಬೇರೆ ವಿಶ್ವಕುಮಾರ್ ಮಂಗಳೂರಿನ ಇದೆಲ್ಲ ವಿಶ್ವಕುಮಾರ್ ರೈಟರ್ ಇವರೆಲ್ಲ ಕೂಡ, ಬೇರೆ ಬೇರೆ ಇವರೆಲ್ಲರೂ ಕೂಡ. ಅನಂತಮೂರ್ತಿ ಕೂಡ ಫ್ರಂಟ್ನಲ್ಲಿ ಕೂತ್ಕೊಂಡು ಪೂರ್ತಿ ಕೇಳಿಸ್ಕೊಂಡು, ದಟ್ ಇಸ್ ಒನ್ ಆಫ್ ದ ರಿಮಾರ್ಕಬಲ್ ಸ್ಪೀಚು. ಆಮೇಲೆ ನಾನು ಅಲ್ಲಿ ಸುಮ್ಮನೆ ಖಾಸಗಿಯಾಗಿ ಹಾಗೆ ಬಿಡುಗಡೆ ಮಾಡಿ ಎಲ್ಲರೂ ಹಂಚಕ್ಕೆ ಹೋದೆ. ಭೈರಪ್ಪ ಅವ್ರಿಗೆ ಕೊಡೋಕೆ ಹೋದರೆ ಹೋಗ್ಲಿ ಅಂದ್ಬಿಟ್ಟು ಒಂದು ರೀತಿಯಿಂದ ಅಸಡ್ಡೆಯಿಂದ ಮಾತಾಡಿದ್ರು. ನಾನೇನಲ್ಲ ಅದನ್ನು ನಾನು ಅಷ್ಟೊಂದು ಗಂಭೀರವಾಗಿ ತಗೊಳ್ಳಿಲ್ಲ. ಓಕೆ, ಇಟ್ ಇಸ್ ಕ್ವೈಟ್ ಕಾಮನ್ ಅಂತ ತಗೊಂಡೆ ನಾನು. ಆಮೇಲೆ ಇದಾಗಲಿಲ್ಲಲ್ವ, ನಾನು ಆಯಿತು, ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಯಿತು, ಮತ್ತು ಇದೆಲ್ಲ ಇದಾಯಿತು. ನನಗೆ 11
ಶಮಂತ. ಕುವೆಂಪು ಅವ್ರು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ತಲೆ ನೇವರಿಸ್ತಾ, ನೋಡಪ್ಪ ಶ್ರೀನಿವಾಸ, ಶೂದ್ರ ಎರಡು, ಇದು ಶೂದ್ರ ಅಂತ ಅರ್ಥ ಇದೆಯಾ, ಅನಗತ್ಯವಾಗಿ ಬ್ರಾಹ್ಮಣರ ಬಗ್ಗೆ ಬರೀಬೇಡ. ಅನಗತ್ಯ ಅಂದರೆ ಯಾವ ಅರ್ಥದಲ್ಲಿ? ಅನ್ನೆಸರಿ. ಓಕೆ. ಅನ್ನೆಸರಿ, ಅನಗತ್ಯವಾಗಿ ಬ್ರಾಹ್ಮಣರ ಬಗ್ಗೆ ಬರೆಯೋದು. ಶೂದ್ರ ಅಂದ ತಕ್ಷಣ ಬ್ರಾಹ್ಮಣರನ್ನ ಅಟ್ಯಾಕ್ ಮಾಡೋಕೆ ಓಕೆ, ಸೊ ಆ ಕಾರಣಕ್ಕೆ ಬರಿಬೇಡ, ಅವ್ರನ್ನ ಮೀರಿ ಬೆಳೆಯೋದಕ್ಕೆ ಪ್ರಯತ್ನ ಪಡು ಅಂದ್ಬಿಟ್ಟು. ಓಕೆ. ನನಗೆ ಶಮಂತ ನಂಬಿದ್ರೆ ನಂಬಿ, ಅದು ಒಂದು ರೀತಿ ಬೈಬಲ್ ವಾಕ್ಯ ಆಯಿತು, ವೇದ ವಾಕ್ಯ ಆಯಿತು. ಇವತ್ತಿನ ಭಾಷೆಯಲ್ಲಿ ಹ್ಯಾಶ್ಟ್ಯಾಗ್ ಅದನ್ನು ಬರೆದಾಗ, ಯಾವುದೋ ಒಂದು ಬೆಸರಳ್ಳಿ ಅಭಿನಂದನ ಗೀತಲ್ಲಿ ಬರೆದಾಗ ಲಂಕೇಶು, ಅನಂತಮೂರ್ತಿ, ಬೇರೆ ಬೇರೆಯವರನ್ನು ಕೂಡ ಹೌದಾ ಕುವೆಂಪು ಅವರು ಆ ರೀತಿ ಹೇಳಿದ್ರ ಅಂದ್ಬಿಟ್ಟು. ಸೊ ಅದರಿಂದ ನನಗೆ ಒಂದು ಇದಾಯಿತು ಶಮಂತ, ನಾನು ಯಾರಿಗಿಂತಲೂ ಕಡಿಮೆ ಆಗಬಾರ್ದು, ಯಾರ ಬಗ್ಗೆನೂ ಆಕ್ಷೇಪಣೆ ಮಾಡಿ ಪ್ರಯೋಜನ ಇಲ್ಲ. ನಾನು ಬೆಳೆಯೋದು ಕಲ್ತ್ಕೊಳ್ಬೇಕು. ಸೊ ನನಗೆ ಆ ದೃಷ್ಟಿಯಿಂದ ಮಹಾಭಾರತದ ಕೃಷ್ಣ ತುಂಬ ಇಷ್ಟ. ಆಗ ನೋಡಿದ ಕೃಷ್ಣ ಇನ್ಸಲ್ಟ್ಗಾದಷ್ಟು ಮತ್ತಾರೂ ಆಗಿಲ್ಲ. ಆದರೆ ಕೃಷ್ಣ ಒಂದು ದಿವಸನೂ ಸಿಟ್ಟು ಮಾಡ್ಕೊಳ್ಳಿಲ್ಲ, ಎಲ್ಲರನ್ನು ಪ್ರೀತಿಯಿಂದ ಗೌರವದಿಂದ ನೋಡೋಕೆ ಪ್ರಯತ್ನ ಮಾಡ್ದೆ. ಸೊ ನನಗೆ ಈ ರೀತಿಯ ಕ್ಯಾರೆಕ್ಟರ್ಸ್ ಎಲ್ಲನೂ ಕೂಡ. ಆಮೇಲೆ ಇದೇ ಟೈಮ್ ನನಗೆ ಗಾಂಧೀಜಿ ಐತಲ್ಲ, ಗಾಂಧೀಜಿ ಇಬ್ಬರು ಮೇಜರ್ ಕ್ಯಾರೆಕ್ಟರ್ಸ್ನ ಮೌನಕ್ಕೆ ಶ್ರೀರಾಮಚಂದ್ರನ್ ತಗೊಂಡ್ರು, ನಗುಗೆ ಶ್ರೀಕೃಷ್ಣನನ್ನು ತಗೊಂಡ್ರು ಮಾದರಿಯಾಗಿ. ಗಾಂಧೀಜಿ ಇವರಿಬ್ಬರು ಭಾಳ ಮೇಜರ್ ಅವ್ರ ಮೇಲೆ ಪ್ರಭಾವ ಬೀರೋದು ಮತ್ತು ಅವರು ಮಾಡೆಲ್ ಆಗಿ ತಗೊಂಡು ಅದರ ರೀತಿಯಲ್ಲಿ ಬದುಕೋದಕ್ಕೆ ಪ್ರಯತ್ನ ಪಟ್ಟರು. ಗಾಂಧೀಜಿ ಯಾವುದೇ ಕಾರಣಕ್ಕಾಗಿ ಸಿಟ್ಟು ಮಾಡ್ಕೊಂಡಿದ್ದೀರಿ ಕಟ್ಟಿದ್ರಾ? ನೋ, ಇಲ್ಲ. ಯಾವುದರಲ್ಲೂ ಕೂಡ. ಆಮೇಲೆ ಸಾಧ್ಯವಾದ ಮಟ್ಟಿಗೆ ಮೌನಿ ಆಗ್ತಾರೆ ಅಷ್ಟೇ. ಆಮೇಲೆ ಯಾರಿಗೂ ಕೂಡ ನೀನು ಈಗ ಮಾಡು ಆಗ ಮಾಡು ಅಂತ ಹೇಳ್ದವ್ರಲ್ಲ. ಸೊ ಇವಾಗ ನಿಮ್ದು ಇದೆಲ್ಲ ನಡೆದಿದ್ದು ಮಚ್ ಬಿಫೋರ್ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ ಅಂತ ಟ್ಯಾಗ್ ಆಗೋಕ್ಕೆ ಮುಂಚೆನೆ ಆಗಿರುವಂತಹ ಬೆಳವಣಿಗೆ. ಇದೆಲ್ಲ ಮೊದಲೇ ಆಗಿದ್ದು. ಆಮೇಲೆ ಬಂಡಾಯದಕ್ಕೂ ಆಮೇಲೆ ಬರ್ತೀನಿ. ಇದು ಕೂಡ ಜಗತ್ತನ್ನು ಹೇಗೆ ನೋಡ್ತೀನಿ, ಜಗತ್ತಿನ ಮನುಷ್ಯರನ್ನ ಹೇಗೆ ನೋಡ್ತೀನಿ, ಅವರಿಂದ ನಾನು ಏನು ಸ್ವೀಕರಿಸಬಲ್ಲೆ. ಯಾಕೆ ಒಂದು ಸಾರಿ ನಾನು ನಿಮ್ಮ ಬಗ್ಗೆ ಆಕ್ಷೇಪಣೆ ಇದ್ದಾಗ, ಸಿಟ್ಟು ಮಾಡಿಕೊಂಡಾಗ ನೀವೇನು ಮಾಡಿದ್ರೂ ಕೂಡ ನನಗೆ ತಪ್ಪು ಆಗಿ ಕಾಣ್ತಾ ಇರ್ತದೆ. ಸೊ ಅದರಿಂದ ಏನು ಗೊತ್ತಲ್ಲ, ಈವನ್ ಲಂಕೇಶ್ ಅವರು ಕೂಡ ನಿಮಗಿದಿರ್ಬೋದು, ಅವರು ಒಂದೇ ಒಂದು ದಿವಸನೂ ಕೂಡ ಶಮಂತ ಹೇಳ್ತೀನಿ, ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದನ್ನು ಮತ್ತು ಕೆಟ್ಟದಾಗ ಮಾತಾಡಿದ್ದನ್ನು ನನ್ನಿಂದ ಎಂದೂ ಬಯಸಲಿಲ್ಲ. ಅವರು ಸ್ವತಃ ಮಾತಾಡ್ತಿರ್ಲಿಲ್ಲ, ಮಾತಾಡೋರ್ನು ಸಹಿಸ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಏನು ಗೊತ್ತಾ, ನೀನು ಯಾವ ಕಾರಣಕ್ಕಾಗಿ ರಿಯಾಕ್ಟ್ ಮಾಡಬೇಡ. ಬಟ್ ಅನದರ್ ಗುಡ್ ಥಿಂಗ್ ಲಂಕೇಶ್ ಇದು ಮಾಡೋದು ಗೊತ್ತಾ, ಆಮೇಲೆ ನಾವು ಯಾರ ಬಗ್ಗೆನೂ ನನಗೆ ಹೋಗಿ ಚಾಡಿ ಹೇಳೋದಿದೆಯಲ್ಲ, ಅವರಿಗೆ ಇವರಿಗೆ ಶಮಂತ ಹೀಗೆ, ಶಶಿಕಲಾ ಹೀಗೆ, ಇನ್ನೊಬ್ಬರು ಅಂದ್ಬಿಟ್ಟು ಆಮೇಲೆ ಅದನ್ನು ಹೇಳೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಸಂಸ್ಕೃತಿ ವಿದ್ಯಾರ್ಥಿಯಾಗಿ ನಾನು ಹೇಗೆ ಸ್ವೀಕರಿಸಬೇಕು, ಹೇಗೆ ಬೆಳಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಕುವೆಂಪು ಅವರು ಅವತ್ತು ಹೇಳಿದ ಮಾತಿದೆಯಲ್ಲ, ಅದು ಇವತ್ತಿಗೂ ಪಾಲಿಸ್ತಾ ಬಂದಿದ್ದೀರಾ. ನಿಜವಾಗಿ ಒಂದು ರಿಮಾರ್ಕಬಲ್. ತುಂಬ ಜನ ನಾನು ಸ್ಪೆಂಡ್ ಬ್ಯೂಟಿಫುಲ್ ಟೈಮ್ ವಿತ್ ಕುವೆಂಪು, ಸಾಕಷ್ಟು ಟೈಮ್ ಅವ್ರ ಹತ್ರ ಕೂತ್ಕೊಂಡು, ಅದರಲ್ಲೂ ಕೂಡ ಅವರು 90ನೇ ವಯಸ್ಸಿನಲ್ಲಿ ಅವರು ಪ್ರಜ್ಞೆ ಕಳ್ಕೊಂಡಿದ್ದಾಗ ಎಷ್ಟೋ ತಿಂಗಳು ಅವರು ಹಾಗೆ ಪ್ರಜ್ಞಾಹೀನರಾಗೇ ಇದ್ದರು. ಇನ್ನೆಷ್ಟೋ ದಿವಸಕ್ಕೂ ಲಂಕೇಶು ಮತ್ತು ಶಿವರುದ್ರಪ್ಪ ಮತ್ತು ಹೈಕೋರ್ಟ್ ಜಡ್ಜ್ ND ವೆಂಕಟೇಶ್ ಅವರ ಕಾರಣಕ್ಕಾಗಿ ಕುವೆಂಪು ಅವರ ಹತ್ರ ಹೋಗಿ ಅವ್ರ ಪಾದಗಳ ಬಳಿ ಕೂತ್ಕೊಂಡು ನಾನು ಏನು ಕೊನೆಗೂ ಮನುಷ್ಯನ ಜೀವನ ಅಂದರೆ ಏನು, ಎಷ್ಟು ದಿವಸ 90ನೇ ವಯಸ್ಸಿನಲ್ಲಿ. ಅದೇ ಟೈಮ್ ಕುವೆಂಪು ಒಂದು ಸಾಂಸ್ಕೃತಿಕ ನೆನಪು ಅಂದ್ಬಿಟ್ಟು ಕುಪ್ಪಳ್ಳಿಯಲ್ಲಿ ಅವ್ರಿನ ಕುಪ್ಪಳ್ಳಿ ರಿಜಿಸ್ಟರ್ ಆಗಿಲ್ಲ, ಅಂಥದ್ದು ಇಲ್ಲ, ಹಳೆ ಮನೆಯಲ್ಲೇ ಅಲ್ಲಿ ಶಿವರುದ್ರಪ್ಪ ಅವರು, ನಮ್ಮ ಹೈಕೋರ್ಟ್ನ ND ವೆಂಕಟೇಶು, ಕುವೆಂಪು ರಿಲೇಟಿವ್ ಮತ್ತು ನಾನು ಶೂದ್ರದ ಮೂಲಕ ಒಂದು 2 ದಿವಸ 3 ದಿವಸ ಅದ್ಭುತವಾಗಿರ್ತಕ್ಕಂಥ ವಿಚಾರ ಸಂಕಿರಣ ನಡೆದು, ದೇವನೂರು ಮಹಾದೇವ, ಕೃಷ್ಣ ಹಾಲ್ನಳ್ಳಿ, ತೇಜಸ್ವಿ, ಬೆಂಗಳೂರಿನಿಂದ 2 ಬಸ್ ಮಾಡ್ಕೊಂಡು ಹೋಗಿದ್ದು, ಧಾರವಾಡ ಕಡೆಯಿಂದ ಚನ್ನವೀರ ಕಣಿವೆ, ಕಾಪ್ಸೆ ಎಲ್ಲರೂ ಬಂದರು. ಎಷ್ಟು ಚೆನ್ನಾಗಿತ್ತಂದರೆ ಕೂಡ ತುಂಬ. ಇವನ್ ಪತ್ರಿಕೆಗಳು ಕೂಡ ಒಬ್ಬ ಲೇಖಕನ ಬಗ್ಗೆ ಈ ರೀತಿ ಆದರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಎಲ್ಲ ಪತ್ರಿಕೆಗಳು ಬರೆದರು. ನನಗೊಂದು ಟ್ಯಾಗೂರ್ ಅವರ ಓದಿನಿಂದ ಇರ್ಬೋದು, ಅಥವಾ
ಗಾಂಧೀಜಿಯವರ ಹಿಂದೂ ಸ್ವರಾಜ್ಯ ಮತ್ತು ಬೇರೆ ಬೇರೆ ಕೃತಿಗಳಿರ್ಬೋದು, ಇದೆಲ್ಲ ಕೂಡ, ಅಥವಾ ಜಗತ್ತಿನ ಕೆಲವು ಶ್ರೇಷ್ಠ ಕೃತಿಗಳೆಲ್ಲ ಇರ್ಬೋದು. ಸೊ ಅದೊಂದಾಯಿತು. ಮತ್ತು ನಾನು ಶೂದ್ರದಿಂದ ನಾನು ಪಡೆದ ಅನುಕೂಲಗಳೇನು ಗೊತ್ತಾ, ನಾನು ತುಂಬ ಕೇವಲ ಸಾಹಿತ್ಯದಲ್ಲಿ ದೃಷ್ಟಿಯಿಂದಲ್ಲ, ಬೇರೆ ಬೇರೆ ದೃಷ್ಟಿಯಿಂದಲೂ ಕೂಡ ನಾನು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ನೀವಾಗಲೇ ಪ್ರಸ್ತಾಪ ಮಾಡಿದಾಗೆ ಮಾನವ ಹಕ್ಕುಗಳ ಸಂಬಂಧಪಟ್ಟಾಗೆ ಕುಲ್ದೀಪ್ ನಾಯರ್ ನಿಮ್ಗೆ ಗೊತ್ತು, ಅವರು ನನ್ನನ್ನು PUCLನ ಜನರಲ್ ಸೆಕ್ರೆಟರಿ ಆಗಿ ಮಾಡಿದ್ರು. ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿ ಮಾಡಿದ್ರು. ಆಮೇಲೆ ಇದು ಆಗಬಾರ್ದು, ಒಂದೊಂದು ಯುದ್ಧನೂ ಕೂಡ ಒಂದು ಜನಾಂಗವನ್ನು, ಒಂದು ದೇಶವನ್ನು ಯಾವ ರೀತಿ ನಾಶ ಮಾಡ್ತದೆ ಮತ್ತು ದ್ವೇಷ ಬೆಳೆಸ್ತದೆ ಅಂದ್ಬಿಟ್ಟು. ಯಾಕಂದರೆ ಪಾಕಿಸ್ತಾನ ಡಿವೈಡ್ ಆದಾಗ ಅವರೆಲ್ಲ ನೆನ್ನೆ ಮೊನ್ನೆ ನಮ್ಮ ಜೊತೆಲೇ ಇದ್ದವರಲ್ವಾ, ನಮ್ಮ ಮನೆ ಪಕ್ಕದಲ್ಲೇ ಇದ್ದವರಲ್ವಾ. ಈಗಲೂ ಅಲ್ಲಿ ಪಾಪ ಸಾಮಾನ್ಯ ಜನತೆ, ಅದು ನಾನು ಹೇಳ್ತೀನಿ ಆಮೇಲೆ, ಸಾಮಾನ್ಯ ಜನತೆ ಅದೇ ರೀತಿಯಲ್ಲಿ ನಮ್ಮನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಸೊ ಅದನ್ನು ಈಗಲೂ ಬೇಕಾದ್ರೆ ಈಗಲೇ ಪ್ರಸ್ತಾಪ ಮಾಡ್ತೀವಿ. ಸೊ ನಾವು ಕುಲ್ದೀಪ್ ನಾಯರು ನೀವು ಪಾಕಿಸ್ತಾನ ಹೋಗಲೇಬೇಕು ಅಂದ್ಬಿಟ್ಟು ನಾನು ಫೋರ್ಸ್ ಮಾಡಿ ನಾನು ಕಳಿಸ್ಕೊಟ್ರು. ಆ ಮನುಷ್ಯ ಅಂಥ ಗ್ರೇಟ್ ಮ್ಯಾನ್ ಅಂದರೆ, ಅವರು ಪಾಕಿಸ್ತಾನದಂಥ ದೇಶದಲ್ಲಿ ನೀವು ನೆಮ್ತಿರೋ ಬಿಡ್ತಿರೋ, ಬುದ್ಧಿಸಮ್ ಸಂಬಂಧಪಟ್ಟಾಗಿ ಗೌತಮ್ ಪಬ್ಲಿಕೇಶನ್ ಅಂದ್ಬಿಟ್ಟು ಮಾಡಿಬಿಟ್ಟು ರಿಮಾರ್ಕಬಲ್ ಬುಕ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ರು. ಅದು ತುಂಬ ಒಂಥರ ಮೇಲ್ಮಟ್ಟದ ಧರ್ಮ ಅಂತ ಅನ್ನಿಸ್ಕೊಂಡಿದೆ ಅಲ್ವಾ ಬುದ್ಧಿಸಮ್? ಇಲ್ಲ, ಅದು ಏನಾಗ್ಬಿಡೋದು ಗೊತ್ತಾ, ಮೇಲ್ಮಟ್ಟದ್ದಲ್ಲ. ತುಂಬ ಜನ ಇದರತ್ತು ಥ್ರೂಔಟ್ ವರ್ಲ್ಡ್ ಸಾಕಷ್ಟು ಕಂಟ್ರಿಗಳಲ್ಲಿ ಬುದ್ಧಿಸಮ್ ಇನ್ಫ್ಲೂಯೆನ್ಸ್ ಆಗಿದೆ. ಆಮೇಲೆ ಎಲ್ಲ ಬುದ್ಧಿಸಮ್ ಕನ್ವರ್ಟ್ ಆಗಿದೆ. ನಾನು ಕನ್ವರ್ಟ್ ಆಗೋದ್ರ ಬಗ್ಗೆ ನನಗೆ ಅಷ್ಟೊಂದು ಗೌರವ ಇಲ್ಲ. ಬಟ್ ಅಲ್ಲಿ ರೆಸ್ಪೆಕ್ಟ್ ಬುದ್ಧ, ನಾನು ಬುದ್ಧನ ಅತಿ ಚಿಂತನೆಗಳು ಓದೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲಿರ್ತೀವೋ ಅಲ್ಲೇ ಜಗತ್ತನ್ನು ಎಲ್ಲ ಸಂಗತಿಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಎಷ್ಟು ದಿನ ಇದ್ರಿ ಪಾಕಿಸ್ತಾನದಲ್ಲಿ? ಪಾಕಿಸ್ತಾನದಲ್ಲಿ ಒಟ್ಟು ಲಾಹೋರ್ನಲ್ಲಿ ನಮ್ಮದು ಶಾಂತಿ ಸಮ್ಮೇಳನ, ಅಲ್ಲಿ ಬೇರೆ ಬೇರೆ ಇವರೆಲ್ಲರೂ ಕೂಡ ಅವರು ಸಾಕಷ್ಟು ಇದೆಲ್ಲರೂ ಕೂಡ ಒಟ್ಟು 5 ದಿವಸ. ಬರೀ ಅದು ಇಂಡೋ ಪಾಕೋ ಅಥವಾ ಬೇರೆ ದೇಶದೂ ಬಂದಿತ್ತು? ಬರೀ ಇಂಡೋ ಪಾಕೋ ಅಥವಾ ಬೇರೆ ದೇಶನೂ ಬಂದಿತ್ತು? ಇಲ್ಲಮ್ಮ, ಬರೀ ಇಂಡಿಯಾ ಮತ್ತು ಪಾಕಿಸ್ತಾನ. ಆವಾಗ ಆಮೇಲೆ ಅದು ನಾವು ಹೋದ ಮೇಲೆ ಅವರು ಒಂದು ಗ್ರೂಪ್ ಇಲ್ಲಿ ಅವರು ಬಂದಿದ್ದರು. ಸೊ ಆವಾಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಮರಸ್ಯ ಬೆಳಿಬೇಕು, ಯಾವ ರೀತಿ ಕೂಡ ಯುದ್ಧ ಅವಕಾಶ ಕೊಡಬಾರ್ದು. ಒಂದೊಂದು ಯುದ್ಧ ಆದಾಗಲೂ ಕೂಡ ಜನರು ಇಡೀ ಇದರಿಂದ ದೂರ ಆಗ್ತಾರೆ ಅಂದ್ಬಿಟ್ಟು ನಾನು 1994ರಲ್ಲಿ ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೆ. ಇದು ಇವರೇ ಕರ್ಕೊಂಡು ಹೋಗಿದ್ದು ಕುಲ್ದೀಪ್ ನಾಯರು 94ರಲ್ಲಿ. ಆಮೇಲೆ ಅದಕ್ಕಿಂತ ಮೊದಲು ನಾನು ಖುಷ್ವಂತ್ ಸಿಂಗ್ ಅವ್ರ ಹತ್ರ ಇಂಡಿಯಾ ಪಾಕಿಸ್ತಾನ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಸಂಬಂಧಪಟ್ಟಾಗೆ ಒಂದು ಅಸೋಸಿಯೇಷನ್ ಮಾಡಬೇಕು ಅಂದ್ಬಿಟ್ಟು ನಾನು ಒಂದು ಸೆಕೆಂಡ್ ಖುಷ್ವಂತ್ ಸಿಂಗ್ ಅಂತ ಹೇಳಿದ್ರೆ ಅವರು ಒನ್ ಆಫ್ ದ ಲೀಡಿಂಗ್ ಜರ್ನಲಿಸ್ಟ್, ಇಂಗ್ಲಿಷ್ ಜರ್ನಲಿಸ್ಟ್ ಆಗಿದ್ರು. ಇಲಿಸ್ಟೆಡ್ ವೀಕ್ಲಿಗೆ ಅವ್ರು ಎಡಿಟರ್ ಆಗಿದ್ರು. ಅದೇ ತರಹ ಕುಲ್ದೀಪ್ ನಾಯರು ಅವರೊಬ್ಬರು ರೈಟರು ಹೌದು, ಮತ್ತು ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಆ್ಯಕ್ಟಿವಿಸ್ಟ್ ಕೂಡ ಆಗಿದ್ರು. ಇವರೆಲ್ಲರ ಜೊತೆಗೂ ಶೂದ್ರ ಸರು ತುಂಬ ಕ್ಲೋಸ್ ಅಸೋಸಿಯೇಷನ್ ಇದೆ, ಕರೆಕ್ಟ್ ಅಲ್ವಾ ನಾ ಹೇಳಿದ್ದು? ಆಮೇಲೆ ಇನ್ನೊಂದು ಖುಷ್ವಂತ್ ಸಿಂಗ್ದು, ಅವರು ನಮ್ಮ ಸ್ವಾತಂತ್ರ್ಯದ ಬಂದಾಗ ವಿಭಜನೆ ಟೈಮಲ್ಲಿ ಆದ ದುರಂತ ಇದೆಯಲ್ಲ ಶಮಂತ, ಆವಾಗ ಟ್ರೈನ್ ಟು ಪಾಕಿಸ್ತಾನ್ ಅಂತಕ್ಕಂಥ ಒಂದು ಕೃತಿ ಬರೆದಿದ್ದಾರೆ. ಒನ್ ಆಫ್ ದ ಗ್ರೇಟೆಸ್ಟ್ ಬುಕ್. ನಾನು ಎಷ್ಟು ಸಾರಿ ಓದ್ಕೊಂಡಿದ್ದೀನಿ. ಪಾಕಿಸ್ತಾನ್ ಲಾಹೋರ್ನಲ್ಲಿ ನಾನು ಆ ಕೃತಿ ಬಗ್ಗೆ ಮಾತಾಡಿದೆ. ನಮ್ಮ ಜೊತೆಲಿ ಸ್ವಾಮಿ ಅಗ್ನಿವೇಶ್, ಭೀಷ್ಮ ಸಹಾನಿ, ತಮಸ್ಸು ಗೊತ್ತಲ್ಲ, ತಮಸ್ಸು ಇದೆಲ್ಲ ಕೂಡ, ಬಲರಾಜ್ ಸಹಾನಿ ತಮ್ಮ, ವೆರಿ ಗುಡ್ ಹಿಂದಿ ರೈಟರ್. ಸೊ ಅವರೆಲ್ಲ ಕೂಡ ಒಟ್ಟು ನಾವು ಬಂದಿದ್ರಲ್ಲ, ನಾವು ಬೇರೆ ಬೇರೆ ಎಲ್ಲ ಹೋಗಿ ಇದು ಮಾಡ್ಕೊಳ್ಳುವಾಗ ನಾನು ಆ ಟ್ರೈನ್ ಟು ಪಾಕಿಸ್ತಾನ್ ಬಗ್ಗೆನೇ ಮಾತಾಡೋದಕ್ಕೆ ಬಲರಾಜ್ ಸಹಾನಿ, ಭೀಷ್ಮ ಸಹಾನಿ, ಸ್ವಾಮಿ ಅಗ್ನಿವೇಶ್ ಅವರು ಕೂಡ. ಆಮೇಲೆ ನಾವು ಪಾಕಿಸ್ತಾನ್ಗೆ ಹೋದಾಗ ಇನ್ನೊಂದು ಶಾಂತವೇರಿ ಗೋಪಾಲ್ ಗೌಡರು, ಅವರಿಗೆ ನಾನು ಪ್ರಾರಂಭದಿಂದ ತುಂಬ ಕ್ಲೋಸ್ ಆಗಿದೆ. ಅವ್ರ ಬಗ್ಗೆ ಒಂದು ಪುಸ್ತಕ ರೆಡಿಯಾಗಿದೆ, ಮುಂದಿನ ತಿಂಗಳು ಬಿಡುಗಡೆ ಆಗ್ತದೆ. ಸೊ ಗೋಪಾಲ್ ಸಂತ, ರಾಜಕೀಯ ಸಂತ ಗೋಪಾಲ್ ಗೌಡ ಅಂದ್ಬಿಟ್ಟು. ಸೊ ಅವರು ಒಂದು ಆರ್ಟಿಕಲ್ನ ನಮ್ಗೆ ಸಜೆಸ್ಟ್ ಮಾಡಿದ್ರು, ಲೋಹಿಯಾದದ್ದು. ಒನ್ ಆಫ್ ದ ಗ್ರೇಟೆಸ್ಟ್ ಆರ್ಟಿಕಲ್. ಆ ಆರ್ಟಿಕಲ್ ಯಾಕಂದರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರು ಇದು ಲಾಹೋರ್ ಜೈಲಿನಲ್ಲಿದ್ದಿದ್ದು.
ಲಾಹೋರ್ ಜೈಲು ಅತ್ಯಂತ ಕ್ರೂರವಾಗಿ ಶಿಕ್ಷೆ ಕೊಡ್ತಕ್ಕಂಥ ಜೈಲು ಅದು. ಆಮೇಲೆ ಭಗತ್ ಸಿಂಗ್ ಅವ್ರನ್ನ ಹ್ಯಾಂಗ್ ಮಾಡಿದ್ದು ಆ ಜೈಲಲ್ಲಿ. ನಾನು ಲಾಹೋರ್ಗೆ ಹೋದಾಗ ಒಂದು ಬೆಳಗ್ಗೆ ಸ್ವಾಮಿ ಅಗ್ನಿವೇಶ್ ಮತ್ತು ಸುರೇಂದ್ರ ಮೋಹನ್ ಅಂದ್ಬಿಟ್ಟು ಭಾಳ ಗ್ರೇಟ್ ಥಿಂಕರ್, ಸೋಷಲ್ ಪಾರ್ಟಿಯ ಸೆಕ್ರೆಟರಿ ಆಗಿದ್ದರು. ಆಮೇಲೆ ನಾವು 3 ಜನ ಆ ಲಾಹೋರ್ ಜೈಲು ನೋಡೋಕೆ ಹೋದ್ವಿ. ಆ ಜೈಲ್ ಮೆಟ್ಲ ಹತ್ರ ಕೂತ್ಕೊಂಡು ಏನು ಒಳಗಡೆ ಏನು ಬಿಡೋಲ್ವಲ್ಲ, ಆವಾಗ ಪೂರ್ತಿ ಆವಾಗ ಯೋಗದಲ್ಲಿ ಒಂದು ಅಧ್ಯಾಯ ನಾನು ಗೋಪಾಲ್ಗೌಡರು ಓದಿದ್ದು ಕೇಳೋದು. ಆ ಯೋಗದಲ್ಲಿ ಒಂದು ಅಧ್ಯಾಯ ರಾಮನು ರೋಯ್ ಅವರು ಬರೆದಿದ್ದು ಇದರಲ್ಲಿ ಲಾಹೋರ್ ಜೈಲಿನಲ್ಲಿ. ದಟ್ಸ್ ನೀವು ಓದ್ದೇ ಇದ್ರೆ ಓದು, ಒನ್ ಆಫ್ ದ ಗ್ರೇಟೆಸ್ಟ್ ಆರ್ಟಿಕಲ್. ಆಮೇಲೆ ಲೋಹಿಯಾ ದ್ರೌಪದಿ ಬಗ್ಗೆ ಸಾಕಷ್ಟು ರಿಮಾರ್ಕಬಲಿ ತುಂಬ ಮಾನವೀಯತೆಯಿಂದ ಬರೆದಿರ್ತಕ್ಕಂಥದ್ದು. ಲೋಹಿಯಾ ದ್ರೌಪದಿನ ತುಂಬ ಇಷ್ಟಪಡ್ತಾಯಿದ್ರು. ಆ ಲೇಖನದಲ್ಲೂ ಇದು ಬರ್ತದೆ. ಸಾಕಷ್ಟು ಏನು ಗೊತ್ತಾ, ತುಂಬ ಹಿಂಸೆಗೊಳಗಾದ್ರಲ್ಲಿ ಇದೆಲ್ಲ ಕೂಡ. ಸೊ ಆ ಕಾರಣಕ್ಕಾಗ ನಾವೆಲ್ಲ ಅದನ್ನು ಚರ್ಚೆ ಮಾಡ್ತಾ ಕೊನೆಗೆ ಏನು ಗೊತ್ತಾ, ಆ ಮೆಟ್ಲಿಗೆ ಭಗತ್ ಸಿಂಗ್ ಮತ್ತು ಲೋಹಿಯಾ ಅವ್ರನ್ನ ನೆನಪು ಮಾಡಿಕೊಂಡು ಆ ಮೆಟ್ಲಿಗೆ ನಾವು 3 ಜನ ನಮಸ್ಕಾರ ಮಾಡಿ ಬಂದ್ವಿ. ಸೊ ಅದು ಇದನ್ನೆಲ್ಲ ನೀವು ಶೂದ್ರಲ್ಲೂ ಬರೆದಿದ್ರಿ, ಆಮೇಲೆ ನೀವು ಲಂಕೇಶ್ ಪತ್ರಿಕೆಯಲ್ಲೂ ಬರೀತಾ ಇದ್ರಿ ಅಲ್ವಾ? ಹಾಂ, ಲಂಕೇಶ್ ಪತ್ರಿಕೆಯಲ್ಲಿ ಶೂದ್ರ ಇದಕ್ಕೆ ಅವ್ರು ಬರೀತಕ್ಕಂಥ ಸಮಯದಲ್ಲಿ ನಾನು 22 ವರ್ಷ ಪ್ರತಿ ವಾರ ಬರೆದೆ. ಒಂದು 5 ವರ್ಷ ಅವರು ಇದು ಬೇರೆ ಒಂದು ಕಾಲಮ್ಮೆ ಕೊಟ್ಟರು, ಅದೆಲ್ಲವೂ ಕೂಡ. ಸೊ ಆ ಕಾರಣಕ್ಕಾಗಿ ಆಮೇಲೆ ಕನಸಿಗೊಂದು ಕಣ್ಣು ಶುರು ಮಾಡಿದಾಗ ಅವ್ರು ತುಂಬ ಖುಷಿಪಟ್ಟರು. ಆ ಟೈಟ್ಲೇ ಇದು ಮಾಡಿದ್ರು, ಆಮೇಲೆ ಹೇಗೆ ಇದು ಮಾಡ್ಕೊಂಡಿದ್ದೆಲ್ಲ ಕೂಡ. ಆಮೇಲೆ ಸಾಕಷ್ಟು ಕನಸಿಗೊಂದು ಲೇಖನಗಳನ್ನು ಶೂದ್ರದಿಂದ ತೆಗೆದು ಮತ್ತೆ ಅವ್ರು ರೀಪ್ರೊಡ್ಯೂಸ್ ಮಾಡ್ತಾಯಿದ್ರು. DRU ಕೂಡ ಅದಕ್ಕೆ ರೆಕಮೆಂಡ್ ಮಾಡ್ತಾಯಿದ್ದ, ಮತ್ತು ಮೇಷ್ಟ್ರು ಕೂಡ ಅದು. ಓಕೆ, ಇವಾಗ ಲಂಕೇಶ್ ಪತ್ರಿಕೆ ಅಂತ ತಗೋತು ಅಂದರೆ ಇವತ್ತಿಗೂ ಕೂಡ ಆ ಪತ್ರಿಕೆಗೆ ಅದರದ್ದೇ ಆದಂಥ ಒಂದು ಗೌರವ ಇದೆ, ಸ್ಥಾನ ಇದೆ. ಅದನ್ನು ಹುಟ್ಟುಹಾಕಿ ಮಾಡಬೇಕಾದ್ರೆ ಇನಿಷಿಯೇಟಿವ್ ತಗೊಂಡಾಗ ನೀವೆಲ್ಲ ಅದ್ರ ಜೊತೆಲೇ ಇದ್ರಿ. ಹೇಗೆ ಅದನ್ನು ನೀವು ಶುರು ಮಾಡಿದ್ರಿ? ಅದು ಶುರುವಾಗೋದು ಕಾರಣ ಲಂಕೇಶ್ ಅವರು ಪ್ರಜಾವಾಣಿಯಲ್ಲಿ ಕಾಲಮ್ ಬರೀತಾ ಇದ್ರಲ್ಲ, ಆ ಕಾಲಮ್ ತುಂಬ ಪಾಪ್ಯುಲರ್ ಆಯಿತು. ಆಮೇಲೆ ಲಂಕೇಶ್ ಅವರು ಅಷ್ಟು ಚೆನ್ನಾಗಿ ಇಡೀ ಥ್ರೂಔಟ್ ದ ಸ್ಟೇಟ್ ಎಲ್ಲರೂ ರಿಯಾಕ್ಟ್ ಮಾಡ್ತಾಯಿದ್ರಲ್ಲ, ಅಲ್ಲಿ ಆ ಲೇಖನದ ಪರವಾಗಿ ಎಲ್ಲೂ ವಾಚಕರವಾಣಿಯಲ್ಲಿ ಒಂದು ಪತ್ರನ ಪಬ್ಲಿಷ್ ಮಾಡ್ತಾ ಇಲ್ವಲ್ಲ, ಅವಾಗ ವೈಎನ್ಕೆ ಅವರು. ಸೊ ಅದನ್ನು ಲಂಕೇಶ್ ಅದನ್ನು ಅಷ್ಟೊಂದು ಪರ್ಸ್ನಲಾಗಿ ತಗೊಳ್ಳೋ ಅಗತ್ಯ ಇರಲಿಲ್ಲ. ಆಮೇಲೆ ಅವರು ತುಂಬ ಪರ್ಸ್ನಲಾಗಿ ತಗೊಂಡ್ರು ಅದನ್ನು. ಸೊ ಆಮೇಲೆ ಅವರು ಅವಾಗ ಏನು ಕೊಡ್ತಾ, ಸೊ ನಾನು ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಇದು ಮಾಡಿಬಿಟ್ಟು ತುಂಬ ಯೋಚನೆ ಮಾಡಿ 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 ಕೊನೆಗೆ ಅವರು ಎಷ್ಟು ಲಂಕೇಶ್ ತಿಕ್ಕಲ್ ಅಂದರೆ ಪೆಕ್ಯುಲಿಯರ್ ಅಂದರೆ ಏನು ಗೊತ್ತಾ, ಒಂದು ಟೈಟ್ಲ್ ಕಳಿಸ್ಬಿಟ್ಟಿದ್ದಾರೆ 3-4. ಯಾಕಂದ್ರೆ ನಾವು ಟೈಟ್ಲ್ 3-4 ಕಳಿಸ್ಬಿಟ್ಮೇಲೆ ಯಾವುದೋ ಒಂದು ಸೆಲೆಕ್ಟ್ ಆಗ್ತದಲ್ಲ. ಆಮೇಲೆ ಲಂಕೇಶ್ ಪತ್ರಿಕೆ ಅನ್ನೋದು ಮೊದಲು ಬರೆದಿದ್ದ ಅದೆಲ್ಲ ಓಕೆ, ಯಾಕಂದ್ರೆ ಅವರು ಶಂಕರ್ಸ್ ವೀಕ್ಲಿಯಿಂದ ತುಂಬ ಇನ್ಫ್ಲೂಯೆನ್ಸ್ ಆಯಿತು. ಆಮೇಲೆ ಲಂಕೇಶ್ ಅವರು. ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ, ಮದರ್ ಇಂಡಿಯಾ ಅಂದ್ಬಿಟ್ಟು ಬಾಬುರಾವ್ ಪಟೇಲ್ ಅಂದ್ಬಿಟ್ಟು ಭಾಳ ರಿಮಾರ್ಕಬಲ್ ಥಿಂಕರ್. ಅವರು ಏನು ಗೊತ್ತಾ, ಎಷ್ಟು ತೀವ್ರವಾಗಿ ಬರೀತಾ ಇದ್ರು ಅಂದರೆ ಮದರ್ ಇಂಡಿಯಾ ಅಂದ್ಬಿಟ್ಟು. ಆ ಪತ್ರಿಕೆ ನನಗೆ ಓದಿಸೋದಕ್ಕೆ ಲಂಕೇಶ್ ಅವರು ಕೂಡ ಕಾರಣ. ಅದನ್ನು ಮತ್ತು ಶಂಕರ್ಸ್ ವೀಕ್ಲಿಯನ್ನು ತುಂಬ ಇಷ್ಟಪಡ್ತಾಯಿದ್ರು. ಈ ರೀತಿ ನಮ್ಮ ಟ್ಯಾಬ್ಲೆಟ್ ಇವತ್ತಿನ ಪೊಲಿಟಿಕಲ್ಲು ಸೋಷಿಯಲ್ ಟ್ಯಾಬ್ಲೆಟ್ಸ್ ಇದೆಯಲ್ಲ, ಆ ಥರದ್ದಲ್ಲ. ನಾನು ಕೂಡ ಅದನ್ನು ತುಂಬ ಇಷ್ಟಪಡ್ತಾ ಇದ್ದೆ. ಆಮೇಲೆ ಆ ಟೈಮ್ಗೆ ಲಂಕೇಶ್ ಶುರು ಮಾಡಿದಾಗ ಶಂಕರ್ಸ್ ವೀಕ್ಲಿ ನಿಂತೋಯ್ತು. ಓಕೆ, ಅವತ್ತು ಲಂಕೇಶ್ ಅವರು ಎಷ್ಟು ಪಿಚ್ಚಾಗ್ಬಿಟ್ಟಿದ್ರು ಗೊತ್ತಾ. ಕೊನೆಗೆ ಇವರು ಈ 4 ಟೈಟಲ್ ಕಳಿಸಿದ್ದಾರೆ, ಅದೇ ಕಳಿಸಿಬಿಟ್ಟಿದ್ದಾರೆ, ಸುಮ್ಮನೆ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ಪೋಸ್ಟ್ ಮಾಡಿದ್ರೆ ಬರೋಲ್ಲ. ಸೊ ಕೊನೆಗೆ ಆಮೇಲೆ ಸಿಕ್ಕಾಪಟ್ಟೆ ಬೈದರು, ಏನೋ ಕತ್ತೆಗಳು, ಎಷ್ಟು ಇಂಡಿಸಿಪ್ಲೈನು, ಎಷ್ಟು ದಿವಸ ಆಯಿತು ಬಂದೇ ಇಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು. ಆವಾಗ ನಾನು ಹೇಗೆ ಕಳಿಸ್ಕೊಟ್ರೆ ಸರ್ ಅಂದೆ. ಇದು ಸರ್ ಅದು ಆಗಲ್ಲ ಸರ್, ಒಂದು ಅಪ್ಲಿಕೇಶನ್ ಬರೆದುಬಿಟ್ಟು ಅದಕ್ಕೆ ₹2 ಸ್ಟ್ಯಾಂಪ್ ಆಗಿಬಿಟ್ಟು ಆಮೇಲೆ ಹೆಸರನ್ನ ನಾವು 1 by 1 ಒಂದು 5-6 ಟೈಟಲ್ ಕಳಿಸ್ಬೇಕು. ಆಮೇಲೆ ಅವರು ಆ ಟೈಟಲ್ಸು ಭಾರತದ ಬೇರೆ ಭಾಷೆಗಳಲ್ಲಿ ಇಲ್ಲದೇ ಇದ್ದರೆ ನಮಗೊಂದು ಸೆಲೆಕ್ಟ್ ಆಗ್ತದೆ. ಸೊ ಆಯ್ತಲ್ಲ. ಕೊನೆಗೆ ನಾನು ಅದು ಹೇಳಿದ ಮೇಲೆ ಆವಾಗ ನಾನೇ ಇದನ್ನು ಒಂದು ತಮಾಷೆಗೆ ಹೇಳ್ಬೋದೇನೋ, ಅವ್ರ ಸಹಿ ನಾನೇ ಮಾಡಿದೆ
ಅನಿಸ್ತದೆ. ಆಮೇಲೆ Okay, ಹಾ. ಆಮೇಲೆ ಅದನ್ನು ತಗೊಂಡೋಗಿ ಇದು ಮಾಡಿದ್ಮೇಲೆ ಆಮೇಲೆ ಅದಕ್ಕೆ ಕೇವಲ 15-20 ದಿವಸದಲ್ಲಿ ಲಂಕೇಶ್ ಪತ್ರಿಕೆ ಅನ್ನೋ ಟೈಟಲ್ ಬಂತು. ಡೈರೆಕ್ಟಾಗಿ ಬಂದ್ಬಿಡ್ತು. ಹಾಂ, ಆ ಟೈಟಲ್ ಬಂತು. ಆವಾಗ ಅವರು ಶುರು ಮಾಡೋದು. ಇನ್ನೊಂದು ತಮಾಷೆ ಅಂದರೆ ಒಂದು ಸಾರಿ ಪ್ರಜಾವಾಣಿಯಲ್ಲಿ ಸದಾಶಿವ್ ಗೊತ್ತಲ್ಲ, ಜಿ ಸದಾಶಿವ್, ಒಳ್ಳೆ ರೈಟರು, ಅವ್ರ ಮ್ಯಾಗಝೈನ್ ಸೆಕ್ಷನ್ನು ವೈಕುಂಠರಾಜು ಮತ್ತು ಅವರಿಬ್ಬರು ನೋಡ್ಕೊಳ್ತಾ ಇದ್ದು. ಆಮೇಲೆ ನಾವು 3 ಜನ ಮೊಬೈಲ್ಸ್ಗೆಲ್ಲೋ ಊಟಕ್ಕೆ ಹೋದಾಗ ಸದಾಶಿವರು ನಾನು ಸುಮ್ಮನೆ ಹೊರಗಡೆ ಹೋಗಿ ಬರುವಾಗ ಲಂಕೇಶ್ ಅವನ್ನ ಏನು ರೀ ಶೂದ್ರ, ಲಂಕೇಶ್ ನಿಮಗೆ ಬುದ್ಧಿ ಇಲ್ವನ್ರಿ, ಲಂಕೇಶ್ ಪತ್ರಿಕೆ ಆ ಟೈಟ್ಲ್ ಯಾಕ್ರಿ ತಗೊಂಡ್ರಿ, ಅದಕ್ಕಿಂತ ನಿಮ್ಗೆ ಬೇರೆದು ಯಾವುದೂ ಇರಲಿಲ್ಲ ರೀ ಸದಾಶಿವ್, ನಾನೇನು ಮಾಡಲಿ, ಆ ಶೂದ್ರ ನಾನು ಮಿಸ್ಗೈಡ್ ಮಾಡಿಬಿಟ್ಟ ಅಂತ ಲಂಕೇಶ್ ಸರ್ ಮಿಸ್ಗೈಡ್ ಮಾಡಿಬಿಟ್ಟ ಅಂತ ಹೇಳಿದ್ರು. ಅದು ಆಮೇಲೆ ಅದು ಲಂಕೇಶ್. ಆಮೇಲೆ ನಾನು ಬಂದ ತಕ್ಷಣ ಕೂತ್ಕೊಂಡ ತಕ್ಷಣ ಇದು ಸದಾಶಿವ್ ಲಂಕೇಶ್ವರ ಮುಂದೆನೇ ನನ್ನ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡೋದು. ಏನು ಶೂದ್ರ, ಆ ಲಂಕೇಶ್ ಪತ್ರಿಕೆ ನೀವಂತ ಸಜೆಸ್ಟ್ ಮಾಡಿದ್ದು ಯಾರು ಸರಿ ಹೇಳಿ, ಲಂಕೇಶ್ ಅವರು. ನಮ್ಗೆ ನಗು ತಡೆಯೋಕ್ಕಾಗಲ್ಲ, ಏನು ಹೇಳಲಿ, ಓಕೆ ಅವ್ರ ಮಾತನ್ನೂ ಸತ್ಯವಾಗಿ ತಗೊಳ್ಳಿ, ಆಮೇಲೆ ನಾನು ಏನು ಹೇಳ್ಬೇಕಂತಿದ್ದೀನೋ ಅದನ್ನು ನೀವು ಸತ್ಯವಾಗಿ ತಗೊಳ್ಳೋ ಪ್ರಯತ್ನ ಪಡಿ ಅಂದ್ಬಿಟ್ಟಿದ್ದು. ಸೊ ಈ ರೀತಿ ಎಲ್ಲ ನಡೀತು. ಸೊ ಅವಾಗ ಲಂಕೇಶ್ ಏನು ಗೊತ್ತಾ, ಬೇರೆ ಬೇರೆ ರೀತಿಯಲ್ಲಿ ಆ ಪತ್ರಿಕೆಯ ಮೂಲಕ ಯಾರ್ಯಾರೋ ಇನ್ವಾಲ್ವ್ ಮಾಡೋದು, ನಾನಾ ರೀತಿಯಲ್ಲಿ ಪ್ರಯೋಗ ಮಾಡೋಕ್ಕೆ ಅದು ಗೊತ್ತಲ್ಲ. ಇಡೀ ರಾಜಕೀಯವಾಗಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಹಳ್ಳಿಯಲ್ಲೂ ಕೂಡ ಅದು ಒಂದು ರಾಜಕೀಯ ಪ್ರಜ್ಞೆನ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಪತ್ರಿಕೆ. ಓಕೆ, ಇವಾಗ ನೀವು ಸ್ಟಾರ್ಟಿಂಗಿಂದನೂ ಜೊತೆಲೇ ಇದ್ದೀರಾ. ಆಮೇಲೆ ಅದರದ್ದು ಶೈಲಿ ಇದೆಯಲ್ಲ, ಲಂಕೇಶ್ ಪತ್ರಿಕೆ ಪ್ರೆಸೆಂಟೇಷನ್ ಇದೆಯಲ್ಲ, ಅದು ಒಂದು ಹೊಸ ರೀತಿಯೇ, ಒಂದು ಸ್ಟೈಲ್ನೇ, ಒಂದು ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡ್ತು. ಅದನ್ನು ನೀವೆಲ್ಲ ಎಡಿಟೋರಿಯಲಲ್ಲಿ ಡಿಸ್ಕಸ್ ಮಾಡಿದ್ದ, ಅಥವಾ ಲಂಕೇಶ್ ಅವರೇನೆ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದ? ಶಮಂತಲ್, ಲಂಕೇಶ್ ಅವ್ರ ಆ್ಯಟಿಟ್ಯೂಡೇ ಆಗಿತ್ತು. ಹಾಂ. ಆಮೇಲೆ ಅವರು ತುಂಬ ಒಂದು ರೀತಿ ಅವರು ಆ್ಯಂಗ್ರಿ ಯಂಗ್ ಮ್ಯಾನ್ ಗೊತ್ತಲ್ಲ, ಅದು ದೊಡ್ಡ ಯುರೋಪಿಯನ್ ಕಂಟ್ರೀಸ್ನಲ್ಲಿ ತುಂಬ ಚರ್ಚೆ ಆದ ಮತ್ತು ಅದೆಲ್ಲ ಕೂಡ. ಸೊ ಆ ಥರದ ಇದರಲ್ಲಿ ಕೂಡ ಅವ್ರ ಬಿರುಕು ಇರ್ಬೋದು, ಬೇರೆ ಬೇರೆದು ಪಾಪದ, ಆಮೇಲೆ ಬೋಧನೆಯವ್ರನ್ನ ಪಾಪದವುಗಳು ಇದೆಲ್ಲ ಅವ್ರು ತುಂಬ ಇನ್ಫ್ಲೂಯೆನ್ಸ್ ಆಗಿತ್ತು. ಸೊ ಈ ಎಲ್ಲ ಕಾರಣಕ್ಕಾಗಿ ಅವರು ಲಂಕೇಶ್ ಪತ್ರಿಕೆ ಹೊಸ ರೀತಿಯಲ್ಲಿ ಶಂಕರ್ ಸೂಕ್ತಿ ಮತ್ತು ಮದರ್ ಇಂಡಿಯಾ ಇತ್ತಲ್ಲ, ಆ ಇದನ್ನು ಇಟ್ಕೊಂಡು ಅವರು ಬೇರೆ ಬೇರೆ ರೀತಿ ಪ್ರಯೋಗ ಮಾಡೋದ್ರು. ಮತ್ತು ಕೆಲವು ಆಕ್ಟಿವ್ ಆಗಿ ಬರೀತಕ್ಕಂಥ ತೊಡಗಿರ್ತಕ್ಕಂಥ ಅವ್ರ ಕೈಲೆಲ್ಲ ಬರ್ಸೋದಕ್ಕೆ ಪ್ರಯತ್ನ ಪಟ್ಟರು. ತುಂಬ ಜನ ಹೊಸ ಲೇಖಕರನ್ನ ಇಂಟ್ರಡ್ಯೂಸ್ ಮಾಡಿದ್ರು ಅವರು. ಸಟನ್ಲಿ. ಆಮೇಲೆ ಪ್ರತಿ ಹಳ್ಳಿಗೂ ಕೂಡ ಅದೊಂದು ಪತ್ರಿಕೆ ಹೋಗಿದೆ. ಸೊ ಅಷ್ಟರ ಮಟ್ಟಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು. ಲಂಕೇಶ್ ಅವರು ಮೂಲಭೂತವಾಗಿ ಒಬ್ಬ ಕ್ರಿಯೇಟಿವ್ ರೈಟರ್ ಆಗಿದ್ದರಿಂದ, ಮತ್ತೆ ಅವ್ರು ಒಳ್ಳೆ ಬಿಸ್ನೆಸ್ ಮನ್ನು ಆಗಿದ್ರು ಅನ್ಸುತ್ತೆ. ಸರ್ಕ್ಯುಲೇಷನ್ ಕಂಪ್ಲೀಟ್ ಕರ್ನಾಟಕ ಹಳ್ಳಿಗೂ ಹೋಗೋ ಹಾಗೆ ನೋಡ್ಕೊಂಡಿದ್ರು. ಆಮೇಲೆ ಬಿಸ್ನೆಸ್ ಕೂಡ ಅದನ್ನ ಒಂದು ಪ್ರಾಜೆಕ್ಟ್ ತರಾನೇ ತಗೊಂಡ್ರು, ಒಂದು ಆಂಟ್ರಪ್ರಿನರ್ ಆಗೇ ತೆಗೆದುಕೊಂಡ್ರಲ್ವಾ. ಅದೃಷ್ಟದಿಂದ ಲಂಕೇಶ್ ಅವರು ತುಂಬ ಹಣಕಾಸಿನ ವಿಷಯದಲ್ಲಿ ಎಲ್ಲ ವಿಧದಲ್ಲೂ ಕೂಡ ಭಾಳ ಶಿಸ್ತಿನಿಂದ ಇದು ಮಾಡ್ತಾಯಿದ್ರು. ಪ್ರತಿಯೊಂದನ್ನು ಕೂಡ ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಎಲ್ಲವನ್ನೂ ವಿಚಾರಿಸ್ತಾಯಿದ್ರು, ಮತ್ತೆಲ್ಲರೂ ಇದು ಮಾಡ್ತಾಯಿದ್ರು. ಸೊ ಆಮೇಲೆ ಕೆಲವು ವಿಷಯಗಳಲ್ಲಿ ಲಂಕೇಶು ಏನು ಗೊತ್ತಾ, ಅದನ್ನು ನೀವು ಅನುಭವಿಸಿರಿ, ಇದ್ದಕ್ಕಿದ್ದಾಗೆ ಏನೋ ಸಿಟ್ಟು ಮಾಡ್ಕೊಳ್ಳೋದು, ಯಾರ ಬಗ್ಗೆನೋ ಹಗುರವಾಗಿ ಮಾತಾಡೋದು, ಅದೇನು ಗೊತ್ತಾ, ಅದು ಮೂಲಭೂತವಾಗಿ ಅವ್ರ ಹೃದಯದಿಂದಲ್ಲ, ಮನಸ್ಪೂರ್ವಕವಾಗಲ್ಲ. ಆಮೇಲೆ ಅವರ ಪೆಕ್ಯುಲರ್ ಕ್ಯಾರೆಕ್ಟರ್ ಮೂಲಕನೇ ಅದು ಇರ್ತಾಯಿತ್ತು ಆ ಕ್ಷಣ ಮಾತ್ರ. ಸೊ ಆ ಥರದನ್ನು ಇದು ಮಾಡಿದ್ದೀವಿ. ನಾನು ಎಷ್ಟೋ ಸರಿ ಅವ್ರ ಹತ್ರ ಕಿತ್ತಾಡಿದಷ್ಟು ನಾನು ಮತ್ತೆ ಯಾರ ಹತ್ರನೂ ಕಿತ್ತಾಡಿಲ್ಲ, ಜಗಳಕ್ಕಾದಿಲ್ಲ. ಆದರೆ ನಾವು ಭಾಳ ಪ್ರಿಯರಾದರು. ಇಷ್ಟೇ ಕ್ಲೋಸ್ ಆಗಿ ಅನಂತಮೂರ್ತಿ ಅವ್ರ ಜೊತೆನೂ ಇದ್ರಿ ಅಲ್ವಾ? ಇದು ಅದು ಲಂಕೇಶ್ ಅನಂತಮೂರ್ತಿ ಅವ್ರ ಜೊತೆಲಿದ್ದೆ, ಆದರೆ ಲಂಕೇಶ್ ಅವರು ಅಷ್ಟು ಇಲ್ಲ. ಓಕೆ. ಯಾಕಂದರೆ ಲಂಕೇಶ್ ಅವರು ನಾನು ಬರೆಯೋದನ್ನು, ಓದೋದನ್ನು, ನನ್ನ ಆಲೋಚನಾ ಕ್ರಮನ ಎಲ್ಲವನ್ನೂ ಕೂಡ ಇದು ಮಾಡೋದು, ತುಂಟತನದಿಂದ ಮಾತಾಡ್ತಾ, ಗೇಲಿ ಮಾಡ್ತಾ ನಮ್ಮನ್ನು ಅಲರ್ಟ್ ಆಗಿಡೋದಕ್ಕೆ ಪ್ರಯತ್ನ ಪಟ್ಟರು. ಯಾಕಂದರೆ ನಾವು ಕೊಠಡಿಯಲ್ಲಿ ಆಲ್ಮೋಸ್ಟ್ ಆಲ್ ನಾವು ಕಾರ್ಡ್ಸ್ ಆಡೋವಾಗ ಮತ್ತು ಬೇರೆ ರೀತಿಯಲ್ಲಿ ರಾಮಚಂದ್ರ ಶರ್ಮಾ, ಶ್ರೀನಿವಾಸ್ ಗೌಡ, ಬಸವರಾಜ ಅರಸು, ಬೇರೆ ಎಲ್ಲ ನಾವು ಸೇರ್ತಾ ಇದ್ದಲ್ಲ. ಒಂದು ಸಾರಿ ಕೃಷ್ಣ ಅಲ್ನಳ್ಳಿ, ದೇವಮಾದೇವ ಎಲ್ಲ ಬರ್ತಾಯಿದ್ರು. ಮತ್ತೆ ತುಂಬ ಜನ ವುಮೆನ್ ರೈಟರ್ಸು ಇದ್ರು. ಸಟ್ಲೇನು ವುಮೆನ್. ಆಮೇಲೆ ಸೊ ಆ ಕಾರಣಕ್ಕಾಗಿ ಅದೊಂದು ನಮಗೆ ಕಲ್ಚರಲ್ ಸೆಂಟ್ರ್ ಆಯಿತು.
ಏನು ಬೇಕಾದ್ರೂ ಮಾತಾಡ್ಕೊಳ್ಳೋದಕ್ಕೆ, ಏನು ಬೇಕಾದರೂ ಚರ್ಚೆ ಮಾಡೋದಕ್ಕೆ. ಆದರೆ ಈಗ ಚರ್ಚೆ ಆಗ್ತಕ್ಕಂಥ ಸಮಯದಲ್ಲಿ ನಾನು ಆಗಲೇ ಹೇಳಿದಾಗ ಲಂಕೇಶ್ ಅವರು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತಾಡೋದಕ್ಕೆ ಮತ್ತು ವೈಯಕ್ತಿಕವಾಗಿ ಆಕ್ಷೇಪಣೆ ಎತ್ತೋದಕ್ಕೆ ಆಲೋಚನೆ ಮಾಡ್ತಾಯಿಲ್ಲ. ನಾನಿವತ್ತೂ ಕೂಡ ನಾನು ಕಲ್ಟಿವೇಟ್ ಮಾಡ್ಕೊಂಡಿರೋದು ಸಮಂತ, ನಾನು ಯಾರ ಬಗ್ಗೆನೂ ನಾನು ಹಗುರವಾಗಿ ಮಾತಾಡೋಕೊಳ್ದು. ಸೊ ಹಗುರವಾಗಿ ಮಾತಾಡಿದಷ್ಟು ನಾನೇ ವೀಕ್ ಆಗ್ತೀನಿ. ನಾನು ನಿಮ್ಮ ಬಗ್ಗೆ ಹಗುರವಾಗಿ ಮಾತಾಡಿದಷ್ಟು ನಾನು ಹೆಚ್ಚೆಚ್ಚು ನಿಮ್ಮನ್ನು ಗುಮಾನಿಂದ ನೋಡೋಕ್ಕೆ ಬರ್ತೀನಿ. ಸೊ ಅಲ್ಲಿ ನನ್ನ ಮೂಲಭೂತ ನನ್ನ ವ್ಯಕ್ತಿತ್ವ ಇರ್ತದಲ್ಲ, ಅದು ವೀಕ್ ಆಗ್ತಾ ಹೋಗ್ತದೆ. ಸೊ ಜಗತ್ತಿನ ಶ್ರೇಷ್ಠ ಲೇಖಕರೆಲ್ಲ ಇದೊಂದು ಮಾಡೆಲ್ಲಾಗಿ ಕೊಡ್ತಾರೆ. ಓಕೆ, ನೀವು ರುಜುವಾತು ಮತ್ತು ಅನಂತಮೂರ್ತಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನೀವು ರುಜುವಾತು ಜೊತೆಗೂ ಕೂಡ ಇದ್ರಿ. ರುಜುವಾತು ಅನಂತಮೂರ್ತಿ ಅವರು ಅದು ಏನಾಯಿತು ಅಂದರೆ, ತುಂಬ ಅನಂತಮೂರ್ತಿ ಅವರು ಇರ್ಬೋದು, ಬೇರೆಯವರು ನಮ್ಮನ್ನೆಲ್ಲ ಬೆಳೆಸಿರೋದು ಒಂದು ಸಾಹಿತ್ಯ ಪತ್ರಿಕೆ ಅಂದರೆ ಆವಾಗ ಸಾಕ್ಷಿ ಅಂದ್ಬಿಟ್ಟು ಗೋಪಾಲಕೃಷ್ಣ ಅಡಿಗರು, ಕೆ ವಿ ಸುಬ್ಬಣ್ಣ ಅದನ್ನು ಪಬ್ಲಿಷರ್ ಆಗಿದ್ದು. ಸೊ ಸಾಕ್ಷಿ ನಿಂತೋಯ್ತಲ್ಲ, ಆವಾಗ ಅನಂತಮೂರ್ತಿಯವರು ರುಜುವಾತು ಅಂತಂದರು 3 ತಿಂಗಳಿಗೊಂದು ಸಾರಿ. ಅದು ಪೂರ್ಲಿ ಗಂಭೀರ ಸಾಹಿತ್ಯ ಪತ್ರಿಕೆ. ಆಮೇಲೆ ಇನ್ನೊಂದು ಹೆಸರು ಯಾವುದೋ ಚೇಂಜ್ ಮಾಡಿದ್ರು. ಇದೆಲ್ಲನೂ ಕೂಡ ಕೊನೆಗೆ ಅನಂತಮೂರ್ತಿ ಕೈಲೆಲ್ಲ ಒಂದಷ್ಟು ದಿವಸ ಪ್ರಸನ್ನ ಕೊಟ್ಟರು. ಪ್ರಸನ್ನ ಕೂಡ ಸಾಕಷ್ಟು ದಿವಸ ನಡೆಸೋಕ್ಕಾಗಲಿಲ್ಲ. ಅನಂತಮೂರ್ತಿಯವರು ವಾಪಸ್ ಕೊಟ್ಟರು, ಮತ್ತೆ ನಿಂತೋಯ್ತದ್ದು. ಸೊ ಇದೇನು ಗೊತ್ತಾ, ಸೊ ಸಂಕ್ರಮಣ, ಚಂಪಾ ಅವ್ರ ಸಂಕ್ರಮಣ ಇತ್ತಲ್ಲ, ಆ ಕಾಲಕ್ಕೆ ಸಂಕ್ರಮಣ ಮತ್ತು ಸಾಕ್ಷಿ 2 ಪತ್ರಿಕೆಗಳು ಮಾನಸಿಕವಾಗಿ ನಮ್ಮ ಆಗ ನೋಡೋಕೆ ಹೋದರೆ ಈ ಸಾಹಿತ್ಯ ಪತ್ರಿಕೆಗಳೇ ನಮ್ಮನ್ನು ಬೆಳೆಸಿರೋದು. ನಾನಾ ಥರದ ಚರ್ಚೆ ಆಯಿತು. ಭಾಳಷ್ಟು ಜನ, ಆಮೇಲೆ ಮನ್ವಂತರ ಅಂತಕ್ಕಂಥ ಇನ್ನೊಂದು ಧಾರವಾಡದಿಂದ ಬರ್ತಾಯಿತ್ತು. ಅದರಲ್ಲಿ ಗಿರೀಶ್ ಕಾರ್ನಾಡು ಮತ್ತು ಬೇರೆಯವರೆಲ್ಲ ಕೂಡ ಕೆಲವರು ಸಂಪಾದಕರಾಗಿದ್ದರು. ಕೆಲವು ವರ್ಷ ಬಂತು ಮನ್ವತ್ ನಾರಾಯಣ, ರಿಮಾರ್ಕಬಲ್, ಅದು ಕ್ವಾರ್ಟರ್ಲಿ. ಸೊ ಇವೆಲ್ಲ ಈ ಥರದ ಪತ್ರಿಕೆಗಳಿತ್ತಲ್ಲ, ಲಿಟ್ರರಿ ಮ್ಯಾಗಝಿನ್ಸು, ಇವೆಲ್ಲ ತುಂಬ ಏನು ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಏನು ಗೊತ್ತಾ ಶಮಂತ, ಈ ಥರ ರುಜುವಾತು ಇರ್ಬೋದು, ಇವತ್ತು ನನಗೂ ಕೂಡ ಶೂದ್ರ ಇದಕ್ಕೆಲ್ಲ ಕೂಡ ಫ್ರಾನ್ಸ್ನಿಂದ ಎನ್ಕೌಂಟರ್ ಅಂದ್ಬಿಟ್ಟು ಒಂದು ಪತ್ರಿಕೆ ಬರ್ತಾಯಿತ್ತು, ಒನ್ ಆಫ್ ದ ಗ್ರೇಟೆಸ್ಟ್ ಪತ್ರಿಕೆ. ಸೊ ಆಮೇಲೆ ಲಂಕೇಶ್ ಅವರು ಎನ್ಕೌಂಟರು ಮತ್ತು ಟೈಮ್ ಮ್ಯಾಗ್ಝಿನ್ ಇತ್ತಲ್ಲ ನಿಂತೋಯ್ತು. ಟೈಮ್ ರೆಗ್ಯುಲರ್ ಹೋಗ್ತಾಯಿತ್ತು. ನಾನು ನಮ್ಮ ಮನೇಲಿ ಹೆಚ್ಚು ಕಮ್ಮಿ ಒಂದು 50-100 ಹಳೆ ಟೈಮ್ಸ್ ಎಲ್ಲ ಇದೆ. ಆಮೇಲೆ ಆ ಟೈಮ್ ಮ್ಯಾಗ್ಝಿನ್ನ ರೆಗ್ಯುಲರ್ ಓದೋದಕ್ಕೆ ನನಗಿದು ಮಾಡಿದ್ರು. ಆಮೇಲೆ ಆ ಟೈಮ್ನಲ್ಲಿ ನಾನು ಶೂದ್ರದಲ್ಲಿ ಬರೆದಿದ್ದೆ, ರೋಸಾ ಲುಕ್ಸಂಬರ್ಗ್ ಅಂದ್ಬಿಟ್ಟು ಒನ್ ಆಫ್ ದ ಗ್ರೇಟೆಸ್ಟ್ ಲೇಡಿ. ಆಕೆನು ಮತ್ತು ಆಕೆ ಗಂಡ ಇಬ್ಬರೂ ಹಿಟ್ಲರ್ ವಿರುದ್ಧವಾಗಿ ಹೋರಾಟ ಮಾಡಿ ಕೊನೆಗೆ ಅವರಿಬ್ಬರನ್ನ ಇದು ಗ್ಯಾಸ್ ಚೇಂಬರ್ನಲ್ಲಿ ಹಾಕಿ ಸಾಯಿಸಿಬಿಡ್ತಾರೆ. ದಟ್ಸ್ ದ ಮೋಸ್ಟ್ ಪೇನ್. ನಾನು ಅವ್ರ ಬಗ್ಗೆ ಆವಾಗ ರೋಸಾ ಲುಕ್ಸಂಬರ್ಗು ತನ್ನ ಲವ್ವರ್ಗೆ ಬರೆದಿರ್ತಕ್ಕಂಥ ಪತ್ರಗಳು ನಾನು ಟ್ರಾನ್ಸ್ಲೇಟ್ ಮಾಡಿ ಶೂದ್ರದಲ್ಲಾಗದೆ. ಹೌದು, ಅದು ತುಂಬ ಆಗದೆ. ಅವು ವೆಂಕಟಲಕ್ಷ್ಮಿ ಅವ್ರು, ಬಿ ಎಸ್ ವೆಂಕಟಲಕ್ಷ್ಮಿ ಅವರು ಅಷ್ಟು ಮಾಡಿದ್ರು. ಆಮೇಲೆ ಎಲ್ಲ ನಾನೇ ಮಾಡಿದೆ. ಕೊನೆಗೆ ಶಶಿಕರ ಹೊಸ್ತಾದ ಒಂದು 2 ಮಾಡಿ ನನ್ನ ಕೈಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಶೂದ್ರ ಅಂದ್ಬಿಟ್ಟು ಮಾಡಿದ್ರು ಹಿಡ್ಕೊಂಡು. ಓಕೆ, ಇವಾಗ ನಮ್ಗಳಿಗೆ ಗೊತ್ತಿರೋ ಹಾಗೆ ಲಂಕೇಶ್ ಆಗಬಹುದು, ಅನಂತಮೂರ್ತಿ ಆಗಬಹುದು, ತೇಜಸ್ವಿ ಆಗಬಹುದು, ಇವ್ರ ಬಗ್ಗೆ ಎಲ್ಲನೂ ಹಾಚ್ ಪಾಚಲ್ಲಿ ಅರ್ಧಂಬರ್ಧ ವಿಷಯಗಳು ತುಂಬ ಇವತ್ತಿಗೂ ಕೂಡ ಚಾಲ್ತಿಲಿದೆ. ನೀವು ತುಂಬ ಹತ್ತಿರದಿಂದ ಕಂಡಿದ್ದೀರಾ. ಒಂದು ಅವ್ರದ್ದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಬಗ್ಗೆ, ಇನೋವೇಷನ್ ಬಗ್ಗೆ ಒಂದು ನೋಡಿದ್ದೀರಾ. ಅದೇ ತರಹ ಒಬ್ಬ ವ್ಯಕ್ತಿಯಾಗಿ ಕೂಡ ಬೇರೆ ಮುಖ ಕೂಡ ನೋಡಿದ್ದೀರಾ. ಆ ಹ್ಯೂಮನ್ ಎಲಿಮೆಂಟ್ ಎಲ್ಲಿ ಬರುತ್ತದು? ಮತ್ತು ತುಂಬ ಜನ ವಿಮೆನ್ ರೈಟರ್ಸ್ನ ಇವರಿಬ್ಬರು ಕೂಡ ಸಪೋರ್ಟ್ ಮಾಡಿದ್ದಾರೆ, ಬೆಳೆಸಿದ್ದಾರೆ. ಈ ಥರದ್ದೆಲ್ಲ ನೋಡಿದಾಗ ನಿಮಗೆ ಯಾವುದು ವಾವ್ ಅಂತ ಅನಿಸುತ್ತೆ, ಯಾವುದು ಪ್ಲಸ್ ಅಂತ ಅನಿಸುತ್ತೆ? ಮತ್ತು ಇವರಿಬ್ಬರು ಹೆಸರುಗಳ ಜೊತೆಗೆ ವಿಶೇಷವಾಗಿ ಇವರಿಬ್ಬರು ಮತ್ತು ಬೇರೆ ತರಹ ಮಾತುಗಳು ಕೂಡ ಕೇಳಿಬರುತ್ತಲ್ಲ, ಯಾತಕ್ಕೆ? ಯಾವ ಲೇಖಕನಿಂದ ಆಗಲಿ ಯಾರಿಂದಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ಶಮಂತ್ ಅವರು ಯಾಕೆ ಈಗ ಬದುಕ್ತಾ ಇದ್ದಾರೆ, ಯಾಕೆ ಈಗ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಈಗ ಬರೀತಾ ಇದ್ದಾರೆ ಅಂದ್ಬಿಟ್ಟು ನಾನು ಅದನ್ನು ಗ್ರಹಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕೆ ವಿನಃ ನಾನೊಂದು ಸಾರಿ ಕಾಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಾನು ಪರಕೀನಾಗ್ತೀನಿ. ಸೊ ನಮ್ಮಲ್ಲಿ ಬಹಳಷ್ಟು ಜನ ಲಂಕೇಶ್ ಅವರು ಕೂಡ
ಭಾಳ ತಾವು ಲಂಕೇಶ್ ಕ್ಲೋಸ್ ಆಗಿದ್ದರು, ಕೆಲವರು ಅಬ್ರಪ್ಟಾಗಿ ಬಿಟ್ಟು ಹೋದ್ರು ಇದೆಲ್ಲ ಕೂಡ. ಲಂಕೇಶ್ ಅವರು ತಾವು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ನನ್ನ ಬಳಿನೇ ಎಷ್ಟೋ ಸಾರಿ ಕಣ್ಣೀರು ಹಾಕಿದ್ದೆ ನಾನು ಕಂಡಿದ್ದೀನಿ, ಫಾರ್ ರಿಗಾರ್ಡಿಂಗ್ ಫಾರ್ ಸೋ ಮೆನಿ ಪೀಪಲ್. ಸೊ ಲಂಕೇಶ್ ಅವ್ರ ವ್ಯಕ್ತಿತ್ವ ಅವರು ಭಾಳ ಎಷ್ಟೋ ವಿಷಯಗಳಲ್ಲಿ ನಾನು ನಿಜವಾಗಿ ಹೇಳ್ತೀನಿ, ನಾನು ಉಡಾಫೆಯಿಂದ ಅಥವಾ ಗ್ಲೋರಿಫೈ ಮಾಡ್ತಿದ್ದ. ಈ ವಾಸ್ ರಿಯಲಿ ಒಂಥರ ಆಗ ನೋಡೋ ನನ್ನನ್ನು ಕೀಟ್ಲೆ ಮಾಡೋದಷ್ಟು, ನನ್ನ ಅಟ್ಯಾಕ್ ಮಾಡಿದಷ್ಟು ಮತ್ತು ಯಾರನ್ನು ಮಾಡಿಲ್ಲ. ಐ ಟುಕ್ ಇಟ್ ವೆರಿ ಫ್ರೆಂಡ್ಲಿ. ವೈ ಲಂಕೇಶ್ ಇಸ್ ಬಿಹೇವಿಂಗ್ ಲೈಕ್ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಪ್ರೊಸೆಸ್. ಆ ಕ್ಷಣ ಅಷ್ಟೇ. ಮತ್ತು ಅವರೇ ಕೊರಗ್ತಾ ಇರ್ತಾರೆ, ನಾನು ಶೂದ್ರನ ಬಗ್ಗೆ ಹೀಗೆ ಮಾತಾಡಬಾರ್ದಾಗಿತ್ತು, ಶಮಂತ್ ಅವ್ರ ಬಗ್ಗೆ ಹೀಗೆ ಮಾತಾಡಬಾರ್ದು, ಇನ್ನೊಬ್ಬರ ಬಗ್ಗೆ ಹೀಗೆ ಮಾತಾಡಬಾರ್ದಾಗಿತ್ತು, ಕೊರಗ್ತಾ ಇರ್ತಾರೆ. ಈ ಥರ ಹೊರಗಿನ ಮಾತುಗಳನ್ನು ನಾನು ಅವರಿಂದ ಸಾಕಷ್ಟು ಕೇಳಿಸ್ಕೊಂಡಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಯಾರ ಬಗ್ಗೆನೂ ಯಾವುದೇ ಕಾರಣಕ್ಕಾಗಿ ನಾನು ತುಂಬ ಅನ್ಯಾಯ ಮಾಡಿದ್ರು ಅಷ್ಟೇ ಗೇಲಿ ಮಾಡ್ತಾರೆ, ನಾನು ಹಗುರವಾಗಿ ಮಾತಾಡೋಕ್ಕೆ ಹೋಗಲ್ಲ. ವೈ ದೇ ಆರ್ ಬಿಹೇವಿಂಗ್. ಸೊ ಇಂಥ ಟೈಮ್ನಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋದು. ಇಲ್ಲದಿದ್ದರೆ ನಾನು ಅತ್ಯುತ್ತಮ ಸಾಹಿತ್ಯ ಕೃತಿಗಳನ್ನು ಓದಿ ನಾನು ಹಗುರವಾಗದೆ ಜಗತ್ತಿನ ಭಾಳಷ್ಟು ಗ್ರೇಟ್ ಥಿಂಕರ್ಸ್ನೆಲ್ಲ ಮೀಟ್ ಮಾಡಿದ್ದೀನಿ. ನಾನು ಮತ್ತು ಇಂಡಿಯಾ ಪಾಕಿಸ್ತಾನ ಇದ್ದಾಗ ಆವಾಗಲೂ ಇಂಡಿಯಾ ಮತ್ತು ಪಾಕಿಸ್ತಾನ್ಗೆ ಇದು ಚೈನಾಗೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ. ಅದರ ಫ್ರೆಂಡ್ಶಿಪ್ನ ಅಸೋಸಿಯೇಷನ್ನ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ನಾನು 2 ವರ್ಷ. ಆವಾಗಲೇ ನಜೀರ್ ಸಾಬು, ನಮ್ಮ ಎಂ ಚಂದ್ರಶೇಖರ್ ಮಿನಿಸ್ಟ್ರಿ ಇದಲ್ಲ, ಶುದ್ರ ನೀನು ಹೋಗ್ಬೇಕು ಫಸ್ಟು ಅಂದ್ಬಿಟ್ಟು ಚೈನಾಗೆ ಕಳಿಸ್ಕೊಟ್ರು. ಅವರೇ ಇನ್ವೈಟ್ ಮಾಡಿದರು. ಸೊ ನಾನು ಒಂದು 17 days 20 days ಚೈನಾದಲ್ಲಿದ್ದೆ. ಎಲ್ಲ ಕಡೆನೂ ಕೂಡ ಅದೇ ತರಹ ನೀವು ಏನದು ಹೊಸ ಅಲೆ ಸಿನಿಮಾಗಳು ಶುರು ಆದಾಗ ಸಂಸ್ಕಾರದಿಂದ ಘಟಶ್ರಾದ್ದ ಆಗಬಹುದು, ವಂಶವೃಕ್ಷ ಆಗಬಹುದು, ಈ ಒಂದು ಹೊಸ ಎಕ್ಸ್ಪೆರಿಮೆಂಟು ಕನ್ನಡ ಸಿನಿಮಾದಲ್ಲಿ ಆದಾಗ ಅದಕ್ಕೂ ನೀವು ಸಾಕ್ಷಿ ಪ್ರಜ್ಞೆಯಾಗಿ ಇದ್ದೀರಾ. ಕಾರಂತರ ಜೊತೆ, ಕಾರ್ನಾಡ್ ಜೊತೆಗೆ, ಕಾಸರವಳ್ಳಿ ಜೊತೆಗೆ. ಹಾಗೆ ರಂಗಭೂಮಿಗೆ ಬಂತು ಅಂತ ಹೇಳಿದ್ರೆ ಸತ್ತವರ ನೆರಳು, ಜೋಕುಮಾರಸ್ವಾಮಿ, ಈ ಥರದ್ದು ಕಾರಂತರದ್ದು ಕೂಡ ನೀವು ಹತ್ತಿರದಿಂದ ಕಂಡಿದ್ದೀರಾ. ಇದೊಂದು ದೊಡ್ಡ ರೆವಲ್ಯೂಷನ್, ಒಂದು ದೊಡ್ಡ ಕ್ರಾಂತಿ ಆಗಿದೆ ಅಲ್ವಾ ಕನ್ನಡ, ಕರ್ನಾಟಕ ಮತ್ತು ಭಾರತೀಯ ಸಾಂಸ್ಕೃತಿಕ ದೃಷ್ಟಿನಲ್ಲೂ ಕೂಡ. ಇಲ್ಲ, ಆ ಥರ ಕಾರಣಕ್ಕಾಗಿ ಕರ್ನಾಟಕ ರಿಯಲಿ ಇದ್ಕೊಂಡು ನಾನು ಕೆಲವು ವರ್ಷ ಒಂದು 15-20 ವರ್ಷ ಪ್ರತಿ ದಿವಸ ಕಲಾಕ್ಷೇತ್ರದ ಮೆಟ್ಲ ಮೇಲೆ ಹೋಗಿ ಕೂತ್ಕೊಳ್ದಿದ್ರೆ ಏನೋ ಕಳ್ಕೊಳ್ದೇ ಇರ್ತಾಯಿತ್ತು. ಸೊ ಆ ಟೈಮ್ನಲ್ಲಿ ನಾನು ಗಾಂಧಾರಿ ಮತ್ತು ಬೇರೆ ಬೇರೆ 3-4 ನಾಟಕಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗಿದ್ದು. ಸೊ ಅದೊಂದು ನಂತರ ಇನ್ನೊಂದೇನು ಗೊತ್ತಾ, ಸೊ ನನಗೆ ಲಂಕೇಶ್ ಅವರು ಕಾರಂತರನ್ನು ಇದು ದಕ್ಷಿಣ ಕನ್ನಡದ ಬ್ರಾಹ್ಮಣರನ್ನ ದಕ್ಷಿಣ ಕನ್ನಡದವ್ರನ್ನ ನಂಬಬಾರ್ದು ಅಂದ್ಬಿಟ್ಟು. ನಾನು ಅದೇ ಟೈಮ್ನಲ್ಲಿ ಡೆಲ್ಲಿಗೆ ಒಂದು 42 ದಿವಸ ಬೇರೆ ಒಂದು ಕಲೆ ಬಗ್ಗೆ ಒಂದು ಇದು ಶಿಬಿರ ಸಂಬಂಧಪಟ್ಟಾಗೆ, ಸ್ಟಡಿ ಸರ್ಕಲ್ ಸಂಬಂಧಪಟ್ಟಾಗೆ ನಾನು RVಯಿಂದ ಹೋಗಿದ್ದೆ. ನಾನು ಕಾರಂತರ ಮನೆಯಲ್ಲೇ ಇದ್ದೆ. ದಟ್ ಇಸ್ ಒನ್ ಆಫ್ ಗ್ರೇಟೆಸ್ಟ್. ಇವನು ಬೇರೆ ಬೇರೆ ಆಕ್ಟ್ರೆಸ್ ಎಲ್ಲನೂ ಕೂಡ ಕಾರಂತರ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ, ಪರಿಚಯ ಆಗೋದಕ್ಕೆ ಎಲ್ಲರೂ ಸಾಕಷ್ಟು ಜನ ಪರಿಚಯ ಆದರು. ಅಲ್ಲಿ ಶಾ ಬಾಲುರಾವ್ ಆಗಲಿ, ಆಮೇಲೆ ಬೇರೆ ಬೇರೆ ಇವರೆಲ್ಲ ಕೂಡ ಕಪಿಲಾ ವಾತ್ಸಾಯನ್ ಇರ್ಬೋದು, ಪಪುಲ್ ಜೈಕರ್ ಇರ್ಬೋದು, ಇವರೆಲ್ಲನೂ ಕೂಡ. ಸೊ ಕಾರಂತರು ಅದು 42 ದಿವಸ ಡೆಲ್ಲಿಲಿ ಆ ಚಳಿಯಲ್ಲಿ ಎಂತೆಂಥ ಎಕ್ಸ್ಪೀರಿಯೆನ್ಸ್ ಆಯಿತು. ಆವಾಗ ದತ್ತಣ್ಣ ಇನ್ನು ಬೆಂಗಳೂರಿಗೆ ಬಂದಿರಲಿಲ್ಲ. ಅವ್ರಿಗೆ ಇದು ಏರ್ಲೈನ್ಸ್ನಲ್ಲಿ ಕೆಲಸಕ್ಕಿದ್ದರು. ಸೊ ಅವರ ಕ್ವಾರ್ಟರ್ನಲ್ಲಿ ನಾವು ಎಷ್ಟೋ ನೈಟು ಶ್ರೀನಿವಾಸ್ ಪ್ರಭು, ಆಮೇಲೆ ಇನ್ನೊಬ್ಬರು ಜೋಶಿ ಅಂದ್ಬಿಟ್ಟು, ಇದು ಭೀಮಸೇನ್ ಜೋಶಿಯವರ ಚಿಕ್ಕಮ್ಮನ ಮಗ. ಚಿಕ್ಕಮ್ಮ ಅಂದರೆ ಅವ್ರ ತಂದೆಗೆ 2 ಹೆಂಡ್ತಿಯರು, 2ನೇ ಹೆಂಡ್ತಿ ಮಗ ಅವನು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದ ಗೊತ್ತಾ. ಸೊ ಇಂಥವ್ರ ಜೊತೆಯಲ್ಲೆಲ್ಲೂ ಕೂಡ ನಾವು ಕಾಲ ಕಳೆದ್ವಿ. ಅದಕ್ಕೆ ತುಂಬ ಹತ್ತಿರದಿಂದ ಕಂಡಿದ್ದೀರಾ. ಇಲ್ಲಿ ಯಾವುದೇ ಥರ ಸಿನಿಮಾದಲ್ಲಾಗಬಹುದು, ರಂಗಭೂಮಿಲಾಗಬಹುದು, ಅಲ್ಲಾಗಿರೋಂಥ ಹೊಸ ಬೆಳವಣಿಗೆ, ಹೊಸ ಕ್ರಾಂತಿ, ಅದನ್ನು ತುಂಬ ಹತ್ತಿರದಿಂದ ಕಂಡಿದ್ದೀರಾ, ಬರೆದು ಇದ್ದೀರಾ ಅನಿಸುತ್ತೆ. ಅದು ಆ ಕಾರಣಕ್ಕಾಗಿ
ತುರ್ತು ಪರಿಸ್ಥಿತಿಯಲ್ಲಿ ನಾನು ಎಮರ್ಜೆನ್ಸಿ ಎಲ್ಲ ಅರೆಸ್ಟ್ ಆಗಿ ಇದೆಲ್ಲವೂ ಕೂಡ 2 ಸಾರಿ ಸಾಕಷ್ಟು ಹಿಂಸೆ ಅನುಭವಿಸಿದನು. ಆಮೇಲೆ ಕಬ್ಬನ್ ಪಾರ್ಕ್ಲಲ್ಲಿ ಟಾರ್ಚರ್ ಕೊಟ್ಟಾಗ ನಾನು ಪ್ರಜಾವಾಣಿಯಲ್ಲೂ ಕೂಡ ಇದು ಒಂದು ಶಬ್ದದಂಚಿನ ರಾಗಗಳು ಅಂದ್ಬಿಟ್ಟು ಒಂದು ಕತೆ ಬರೆದೆ. ಅದು ಪ್ರಜಾವಾಣಿ ದೀಪಾವಳಿ ಸಂಚಿಕೆಯಲ್ಲಿ ಪ್ರೈಸ್ ಬಂತು. ಆಮೇಲೆ ನಂತರ ಇದು ನಾನು ಆ ಟೈಮ್ನಲ್ಲಿ ಐ ಸ್ಪೆಂಡ್ ರಿಮಾರ್ಕಬಲ್ ಟೈಮ್ ಇತ್ತು ಸ್ನೇಹಿತ ರೆಡ್ಡಿ ಮನೆಯಲ್ಲಿ. ಡ್ಯೂರಿಂಗ್ ಎಮರ್ಜೆನ್ಸಿ ಸ್ನೇಹಿತ ರೆಡ್ಡಿ ಮನೆಯಲ್ಲಿ ಎಲ್ಲ ರೀತಿಯ ಲೇಖಕರೆಲ್ಲ ಬಂದಲ್ಲಿ ಸೇರ್ತಾ ಇದ್ರು. ಭಾಳ ಇಂಪಾರ್ಟೆಂಟ್ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು, ಮಧುಲಿಮೈ ಇರ್ಬೋದು, ಬೇರೆ ಬೇರೆಯವರೆಲ್ಲರೂ ಕೂಡ ಬಂದಲ್ಲಿ ಸೇರ್ತಾಯಿತ್ತು. ಅದು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥ, ನಮ್ಮ ಎಲ್ತಿಗೆ ಯೋಚನೆ ಮಾಡ್ತಕ್ಕಂಥ, ಬೆಳೀತಕ್ಕಂಥ ಒಂದು ರಿಮಾರ್ಕಬಲ್ ಪೊಲಿಟಿಕಲ್ ಸೆಂಟ್ರ್ ಆಗಿತ್ತು ಅದು. ಲಂಕೇಶು ಕೂಡ ಎಷ್ಟೋ ಸಾರಿ ಹೋಗ್ತಾ ಇದ್ವಿ ಇದೆಲ್ಲನೂ ಕೂಡ. ಆಮೇಲೆ ಲಂಕೇಶ್ ನಾವು ಬಂದು ಬೇರೆ ಬೇರೆ ಇದೆಲ್ಲನೂ ಕೂಡ. ಸೊ ಸ್ನೇಹಿತ ರೆಡ್ಡಿ ಎಷ್ಟು ಪ್ರೀತಿಯಿಂದ, ಪಟ್ಟಾಭಿರಾಮ್ ರೆಡ್ಡಿ ಇರ್ಬೋದು ಅವರೆಲ್ಲರೂ ಕೂಡ. ಆವಾಗ ನಂದನಾ ರೆಡ್ಡಿ ಇನ್ನೂ ಅಷ್ಟೊಂದು ಕಣ್ಣು ತೆರೆದಿರಲಿಲ್ಲ. ಆದರೆ ಅವರು ಸ್ನೇಹಿತ ರೆಡ್ಡಿ ಮತ್ತು ಪಟ್ಟಾಭಿರಾಮ್ ರೆಡ್ಡಿ ಎಷ್ಟೋ ಜನಕ್ಕೆ ಇದು ಮಾಡಿದರು. ಸೊ ಆ ಕಾಲಕ್ಕೆ ಈ ಸ್ನೇಹಿತ ರೆಡ್ಡಿ ಅತ್ಯಂತ ಬ್ಯೂಟಿಫುಲ್ ಲೇಡಿ ಅಲ್ವಾ, ಬ್ಯೂಟಿಫುಲ್ ಲೇಡಿ ಕೂಡ. ಬಟ್ ಅಟ್ ದ ಸೇಮ್ ಟೈಮ್ ಶಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನಿಸ್ಟ್. ಸೊ ನಿಮ್ಗೆ ಇದೇ ಟೈಮ್ನಲ್ಲೇ ರಾಜಕೀಯ ತುಂಬ ಕ್ಲೋಸ್ ಆಗ್ತಾ ಬಂದಿದ್ದು. ಬರೀ ರಾಜಕೀಯ ಮಾತ್ರ ಅಲ್ಲ, ರಾಜಕಾರಣಿಗಳು ಕೂಡ ಮತ್ತೆ ಆ ಥರ ಇನ್ಫ್ಲೂಯೆನ್ಸ್ ಆಗಿರುವಂತಹ ಚಿಂತನೆಯಿಂದ ನನಗೆ ಇನ್ನೊಂದು ಮೊದಲಿಂದನೂ ರಾಜಕೀಯದ ಬಗ್ಗೆ ತುಂಬ ಗೌರವ ಆಯಿತು. ಹಾಗೆ ನೋಡೋಕೋದ್ರೆ ನಾನು ಆನರ್ಸ್ ದಿನಗಳಲ್ಲಿ ನಾನು ಯೂತ್ ಕಾಂಗ್ರೆಸ್ನ ಕನ್ವೀನರ್ ಆಗಿದ್ದೆ. ಆಮೇಲೆ ಅದು ಅಲ್ಲಿಂದ ನನಗೆ ಅನಂತಮೂರ್ತಿ ಮತ್ತು ಲಂಕೇಶರು ಒಂದಿಷ್ಟು ಸೋಷಲಿಸ್ಟ್ ಪಾರ್ಟಿಗೆ ನಾನು ಕರ್ಕೊಂಡೋದ್ರು. ಆಮೇಲೆ ಅದೇ ಟೈಮಲ್ಲಿ ಗೋಪಾಲ್ಗೌಡರು ಅಲ್ಲಿ CJK ರೆಡ್ಡಿ ಮತ್ತು ಬೇರೆ ಬೇರೆಯವಲ್ಲ ಪಟೇಲು ಎಲ್ಲ ಇದ್ದರು. ಯಾವುದೋ ಒಂದು ಇದಕ್ಕೆ ಸಹಿ ಮಾಡೋದಕ್ಕೆ ಕೊಟ್ಟರು. ಲಂಕೇಶ್ ಅನಂತಮೂರ್ತಿ ಸಹಿ ಮಾಡಿದ್ರು, ನಾನು ಮಾಡಿದೆ. ನಾನು ಇಂಗ್ಲೀಷ್ನಲ್ಲಿ ಮಾಡಿದ್ದೆ. ಓಕೆ. ಗೋಪಾಲ್ಗೌಡರು ನನ್ನ ಕರೆದೊಡ್ಡ ಪಕ್ಕದಲ್ಲಿ, ಏನಪ್ಪ ಶ್ರೀನಿವಾಸ, ಕನ್ನಡ ಅಷ್ಟೊಂದು ಬಡತನದಿಂದ ನರಳ್ತಾ ಇದೆಯಾ ಅಂದರು. ಆವಾಗಿಂದ ಕನ್ನಡದಲ್ಲಿ ನಿಜವಾಗ ಶಮಂತ ನನಗೆ ಎಷ್ಟು ನಾಚಿಕೆ ಅನ್ನಿಸ್ಬಿಡ್ತು ಗೊತ್ತಾ. ಆ ಇಂಗ್ಲೀಷ್ನಲ್ಲಿ ಬರೆದ ಸಹಿನ ಹೊಡೆದಾಗ್ಬಿಟ್ಟು ಕನ್ನಡದಲ್ಲಿ ಬರೆದೆ. ನಾನು ಇವತ್ತು ಕೂಡ ಎಲ್ಲಿಗೇ ಹೊರಗಡೆ ಹೋದ್ರೆ, ಬೇರೆ ದೇಶಗಳಿಗೆ ಹೋದರೂ ಕೂಡ ಇಂಗ್ಲೀಷ್ನಲ್ಲಿ ನಾನು ಕನ್ನಡದಲ್ಲಿ ಸಹಿ ಮಾಡಿಬಿಟ್ಟು ಅದ್ರ ಕೆಳಗಡೆ ಇಂಗ್ಲೀಷ್ನಲ್ಲಿ ಇದು ಮಾಡಿರ್ತೀನಿ. ಸೊ ಈ ಥರ ಎಲ್ಲ ಕೂಡ. ಸೊ ಆ ಕಾರಣಕ್ಕಾಗಿ ಅದಾದ ಮೇಲೆ ಸೋಷಿಯಲಿಸ್ಟ್ ಪಾರ್ಟಿ ನನಗೆ ತುಂಬ ಕ್ಲೋಸ್ ಆಯಿತು. ಓಕೆ. ಅದಕ್ಕಿಂತ ಅದ್ರ ಜೊತೆಗೆ ಆಮೇಲೆ ರಮೇಶ್ ಬಂದಗದ್ದೆ ಗೊತ್ತಾಗುತ್ತಲ್ಲ, ರಮೇಶ್ ಬಂದಗದ್ದೆ ನಾನು ತುಂಬ ಎನ್ಕರೇಜ್ ಮಾಡೋದು. ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ. ಸೊ ಇದು ತುಂಬ ಎನ್ಕರೇಜ್ ಮಾಡಿದ್ರು. ಈ ವಾಸ್ ವೆರಿ ಕ್ಲೋಸ್ ಟು ಮೀ ಇದೆಲ್ಲ ಕೂಡ. ಗೋಪಾಲ್ಗೌಡರು ಆರೋಗ್ಯ ಕೆಟ್ಟಾಗ ಅವ್ರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದ್ದಾಗ 24 ದಿವಸ ಪ್ರತಿ ದಿವಸ ಅವ್ರನ್ನ ನಾನು ನೋಡ್ಕೊಳ್ತಾ ಇದ್ದೆ. 4 ಅವರ್ಸು. ಒಂದು ಶಿಫ್ಟು ರಮೇಶ್ ಬಂದಗದ್ದೆ, ಒಂದು ಶಿಫ್ಟು ಲಿಂಗಪ್ಪ, ಇನ್ನೊಂದು ಶಿಫ್ಟ್ ನಾನು ಅದನ್ನೇ ಇದು ಮಾಡಿದೆ. ಅದೊಂದು ರೀತಿ ಅನುಭವ ಸೆಂಟ್ರ್ ಆಗಿತ್ತು. ಮತ್ತು ಕಾಳಿಂಗರಾವ್ ಜೊತೆಯಲ್ಲಿ ನಾನು ಕಳೆದಿದ್ದೆಲ್ಲ. ಕಾಳಿಂಗರಾವು ಸೋಷಲಿಸ್ಟ್ ಪಾರ್ಟಿಯಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡ್ಬಿಡ್ತಾಯಿದ್ರು. ಆವಾಗ ಇದು ಪಟೇಲ್ರಾಗಲಿ, ಎಸ್ ವೆಂಕಟರಾಮ್ ಆಗಲಿ, ಯಾರೇ ಆಗಲಿ ನನ್ನ ಕೈಗೆ 10 ರೂಪಾಯಿ ಕೊಟ್ಬಿಟ್ಟು, ಶ್ರೀನಿವಾಸ್ ಅವ್ರಿಗೇನಾದರೂ ಡ್ರಿಂಕ್ಸ್ ಕೊಡಿಸ್ಬಿಟ್ಟು ಇದು ಮಾಡಿ, ಇಲ್ಲದಿದ್ದರೆ ಅವ್ರು ಹೋಗ್ಬಿಟ್ಟು ಎಲ್ಲೋ ಬಟ್ಟೆ ಸಾರೆ ಕುಡಿದ್ಬಿಡ್ತಾಯಿದ್ರು. ನಾನು ಅವ್ರಿಗೆ ರಮ್ಮೋ ಏನೋ ಕುಡಿಸ್ಬಿಟ್ಟು ಅವ್ರ ಮನೆ ತನಕ ತಲುಪಿಸ್ತಾಯಿದ್ದೆ ಶಮಂತ. ನಂತರ ಇದು ಗೋಪಾಲ್ಗೌಡರಿಗೆ ತುಂಬ ಕ್ಲೋಸ್ ಆಗಿದ್ದರು. ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಕಾಳಿಂಗರಾವು ಆಡ್ತಾಯಿದ್ರು. ಓಕೆ. ನೀವು ಆವಾಗ JH ಪಟೇಲ್ ಆಗಬಹುದು, ಇವ್ರನ್ನೆಲ್ಲ ಹತ್ತದ ಶಾಂತವೇರಿ, ಗೋಪಾಲ್ಗೌಡರು ಎಲ್ಲರನ್ನೂ ನೋಡ್ತಾ ಇದ್ರಲ್ಲ. ಆವತ್ತಿನ ದಿನದ ರಾಜಕಾರಣಿಗಳು ಮತ್ತು ಇವತ್ತಂದು ಕಂಪೇರ್ ಮಾಡ್ತು ಅಂತಂದರೆ, ಮತ್ತು ನೀವು ತುಂಬ ಹತ್ತಿರದಿಂದ ರಾಮಕೃಷ್ಣ ಹೆಗಡೆ ಅವ್ರನ್ನ ಕಂಡಿದ್ದೀರಾ, ದೇವೇಗೌಡರು ಕೂಡ, ಎಲ್ಲ ಪಾಲಿಟಿಷಿಯನ್ಸ್ನ ಚೀಫ್ ಮಿನಿಸ್ಟರ್ಗಳನ್ನೂ ಕೂಡ ಹತ್ತಿರದಿಂದ ಕಂಡಿದ್ದೀರಾ. ಆವತ್ತಿಗೆ ಮತ್ತು ಇವತ್ತಿಗೆ ಯಾವ ಥರ ನೀವು ಕಂಪೇರ್ ಮಾಡ್ತೀರಾ, ಹೇಗೆ ಹೇಳ್ತೀರಾ? ಸೋಷಲಿಸಮ್ ಅನ್ನೋದು, ಸೋಷಲಿಸ್ಟ್ ಅನ್ನೋದು, ಒಂದು ಮಾರ್ಕ್ಸಿಸಮ್ ಅನ್ನೋದು ದೊಡ್ಡ ಆಕರ್ಷಣೆ ಮತ್ತು ಅದನ್ನು ಭಾಳ ಪ್ರೀತಿಯಿಂದ ನಾವು ನೋಡ್ಕೊಳ್ತಾ ಇದ್ವಿ. ಅದು ಸ್ಟೂಡೆಂಟ್ ಡೇಸ್ಗೆ ಎಲ್ರಿಗೂ ಇರುವಂತಹ. ಬಟ್ ಆಮೇಲೆ ಸೋಷಲಿಸ್ಟ್ ಪಾರ್ಟಿಯಿಂದ ನಾನು ಸಾಕಷ್ಟು ಕಲಿತ್ಕೊಂಡೆ. ಅಲ್ಲ, ಇವತ್ತು ನಾನು ಕೇಳ್ತಾ ಇದ್ದೀನಿ, ಆಬ್ಜೆಕ್ಟಿವ್ ಆಗಿ ಹೇಳೋದಾಯ್ತು ಅಂದರೆ ಆವತ್ತಿನ ಥರ ಪೊಲಿಟಿಷಿಯನ್ಸು, ಚೀಫ್ ಮಿನಿಸ್ಟರ್ಸ್ ಇವತ್ತು ಆವತ್ತಿದ್ದ ಕೆಲವು ರಾಜಕಾರಣಿಗಳಿಗೆ ಇದ್ದ ಕಮಿಟ್ಮೆಂಟ್ ಇತ್ತಲ್ಲ. ಆಗ ನೋಡ್ಕೊಂಡು ನಾನು ರಾಮಕೃಷ್ಣ ಹೆಗಡೆ ಅವ್ರನ್ನ
ತುಂಬ ಹತ್ತಿರದಿಂದ ಬಂದೆ. ಕರ್ನಾಟಕ ಸರ್ಕಾರಕ್ಕೆ ಅವ್ರ ಬಗ್ಗೆ ನಾನು ಬರ್ಕೊಟ್ಟೆ. ಒಂದು ಸಾರಿ ಚಿತ್ರಕಲಾ ಪರಿಷತ್ನಲ್ಲಿ ಅವರು ಲಂಡನ್ಗೆ ಹೋಗ್ಬಿಟ್ಟು ಅವ್ರ ಆರೋಗ್ಯ ಕೆಟ್ಟಿದ್ದಾಗ ಇದು ಬಂದರು. ಹೆಚ್ಚು ಕಮ್ಮಿ ನಾನು ಅವ್ರ ಜೊತೆಯಲ್ಲಿ 1-1.5 ಗಂಟೆ ಮಾತಾಡಿದ್ದೀನಿ. ಹೊರಗೆ ಕೊಂಡಜ್ಜಿ, ಮೋಹನ್ನು ಮತ್ತು ಬೇರೆ ಬೇರೆಲ್ಲ ಕಾಯ್ತಾ ಇದ್ದಾರೆ. ಆಮೇಲೆ ಪ್ರತಿಭಾ ಪ್ರಹ್ಲಾದು ಗೊತ್ತಲ್ವಾ, ಆಕೆ ಶಿ ವಾಸ್ ವೆರಿ ಕ್ಲೋಸ್ ಟು ರಾಮಕೃಷ್ಣ ಹೆಗಡೆ. ಆಮೇಲೆ ಆಕೆ ಬೇಡವ ನೀವು ಇಷ್ಟೊಂದು ಮಾತಾಡಬೇಡಿ, ಹಾಗೆ ಇಲ್ಲ ಶೂದ್ರ ಅಪರೂಪ ಸಿಕ್ಕಿದ್ದಾನೆ, ನಾನು ಮಾತಾಡ್ತೀನಿ ಇನ್ನು ಅಂದ್ಬಿಟ್ಟು ಎಷ್ಟೊತ್ತು ಮಾತಾಡ್ದು ಗೊತ್ತಾ. ಆವಾಗ ಒಂದು ಮಾತು ಹೇಳಿದ್ರು, ನನ್ನ ಕಾಯಿಲೆ ಟ್ರೀಟ್ಮೆಂಟ್ಗೆ ಲಂಡನ್ಗೆ ಹೋಗಿದ್ದೆ, ಯಾವ ಡಾಕ್ಟ್ರು ನನಗೇನು ಕಾಯಿಲೆ, ಯಾಕೆ ಜ್ವರ ಬರ್ತಾಯಿದೆ, ಯಾಕಿದಾಗ್ತಾನೋ ಒಬ್ಬರು ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿ ಹೇಳಿಲ್ಲ ಅಂದ್ಬಿಟ್ಟು. ಇಷ್ಟೆಲ್ಲ ಮೆಡಿಕಲಿ ನಾವು ಬೆಳೆದಿದ್ದು ಅಂದ್ಬಿಟ್ಟು ಭಾಳ ತುಂಬ ಪೇನ್ಫುಲ್ಲಾಗಿ ಹೇಳಿದ್ರು. ಆಮೇಲೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಅವ್ರು ಹೇಳಿದ್ರು, ಶೂದ್ರ ನಾವು ಇಷ್ಟು ದಿವಸದಿಂದ ವರ್ಕ್ ಮಾಡ್ತಾಯಿದ್ವಿ, ನನ್ನ ಹೆಣ್ಮಕ್ಕಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಿರ್ದೇಶಕ್ಕೆ ಹೋಗ್ತಾರಲ್ಲ, ಅದನ್ನು ನೋಡಿದ್ರೆ ನಾವು ಅವ್ರಿಗೆ ಹಳ್ಳಿ ಕಡೆ ಟಾಯ್ಲೆಟ್ಗಳನ್ನ ಕಟ್ಕೊಡೋಕ್ಕಾಗಲಿಲ್ಲ ಅಂದ್ಬಿಟ್ಟು. ನನಗೆ ನಾಚಿಕೆ ಅನ್ನಿಸ್ತದೆ. ನಾವು ಇಷ್ಟು ಹೊತ್ತವ್ರದ ನಾನು ಮುಖ್ಯಮಂತ್ರಿ ಆಗಿ ಇದೆಲ್ಲನೂ ಕೂಡ ಭಾಳ ಇದು ಮಾಡೋದು. ಇನ್ನೊಂದು ಅವ್ರ ಮನೇಲಿ ಯಾವುದೋ ಒಂದು ಮನೆಯಲ್ಲಿ ಒಂದು ದೀರ್ಘವಾದ ಮಾತುಕತೆ ಇದೆ ಶ್ರೀಮಂತ. ಆವಾಗ ಬ್ಲ್ಯಾಕ್ ಗೌನು ಉದ್ದಕ್ಕೂ ಈಗ ಹಾಕ್ಕೊಂಡಿದ್ರು ಹೆಗ್ಡೆ ಅವರು, ರಾಮಕೃಷ್ಣ ಹೆಗಡೆ. ಅವಾಗ ದೇಶಪಾಂಡೆ ಮತ್ತು ಇದು ನಮ್ಮ ರಮೇಶ್ ಬಂದ್ಗದ್ದೆ ನಾವೆಲ್ಲ ಇದ್ವಿ. ಆವಾಗ ಡಾಕ್ಟ್ರ್ ಬಂದಾಗ ನನ್ನನ್ನು ಕೈ ಹಿಡ್ಕೊಂಡು, ಶೂದ್ರ ನಾನು ಈಗ ಇದೇ ರೀತಿಯಲ್ಲಿ ಸ್ವರ್ಗಕ್ಕೋ ನರಕಕ್ಕೋ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ ಅಂದ್ಬಿಟ್ಟು. ಅವ್ರ ಮಿಸ್ಸಸ್ಸು ಕರೀತಾ ಇದ್ದಾರೆ. ನನ್ನ ಕೈ ಹಿಡ್ಕೊಂಡು ಹೀಗೆ ನಾನು ಸ್ವರ್ಗಕ್ಕೋ ನರಕಕ್ಕೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಅದ್ರ ಅರ್ಥ ಏನು ಗೊತ್ತಾ, ಅವ್ರು ಎಷ್ಟೊಂದು ಸಫರ್ ಮಾಡಿರ್ಬೋದು ದೈಹಿಕವಾಗಿ ಅಂದ್ಬಿಟ್ಟು. ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ, ತುಂಬ ಚೆನ್ನಾಗಿ ಬದುಕಿದವರು ಅವರು. ಅವ್ರ ಕುಟುಂಬ ನೋಡಬೇಕು. ಸಿದ್ದಾಪುರದ ಹತ್ರ ದೊಡ್ಡ ಮನೆ, ನಾನು ಅವ್ರು ಬದುಕಿದ್ದಾಗಲೇ ಎಷ್ಟೋ ಶೂದ್ರ ನಮ್ಮೂರಿಗೆ ಹೋಗ್ಬಾಗ, ನಮ್ಮ ದೊಡ್ಡ ಮನೆಗೆ ಹೋಗ್ಬಾ ಅಂದ್ಬಿಟ್ಟು. ಶಮಂತ ನಾನು 5-6 ವರ್ಷಗಳ ಹಿಂದೆ ಸಿದ್ದಾಪುರಕ್ಕೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ಆ ಮನೆ ನೋಡ್ಬೇಕಂದ್ಬಿಟ್ಟು ನಾವು ಹೋದ್ವಿ. ನಾನು ನಮ್ಮ ಫ್ರೆಂಡ್ಸು ಜೈಶಂಕರು ಮತ್ತು 3-4 ಜನ ಇದ್ದರು. ಹೋದರೆ ಅವರಣ್ಣ ವಿಜಯ್ ಹೆಗ್ಡೆ ತುಂಬ ಭಾಳ ಚೆನ್ನಾಗಿ ಮಾಡೋದು. ಆ ಮನೆ ಎಷ್ಟಿದೆ, ಸುತ್ತಲೂ 100 ಎಕರೆ ಇದೆ. ಅಡಿಕೆ, ಕಾಫಿ ಏನೇನೋ ಬೆಳೀತಾರೆ. ಕೊನೆಗೆ ಇದೆಲ್ಲ ಎತ್ಕೂದ ಭಾಳ ಚೆನ್ನಾಗಿದ್ದು ಮಾಡಿದ್ರು. ನನಗಲ್ಲಿ ಸನ್ಮಾನ ಮಾಡಿ ಕೊನೆಗೆ ಅವ್ರ ತೋಟದಲ್ಲೇ ಬೆಳೆದಿರ್ತಕ್ಕಂಥ ರುದ್ರಾಕ್ಷ ಹಾರವನ್ನು ತಂದು ನನಗೆ ಹಾಕಿದ್ರು. ಈ ರುದ್ರಾಕ್ಷ ಹಾರವನ್ನು ನೀವು ಕಾಪಾಡಬೇಕಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ಬದುಕಿರೋ ತನಕ ಈ ರುದ್ರಾಕ್ಷ ಹಾರವನ್ನು ಕಾಪಾಡ್ತೀನಿ ಸರ್ ಅಂದ್ಬಿಟ್ಟು. ಓಕೆ, ಒಬ್ಬ ವ್ಯಕ್ತಿಯಾಗಿ ನೀವು ಹೆಗ್ಡೆ ಅವ್ರ ಬಗ್ಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ, ಮತ್ತು ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಅವರನ್ನು ಹೇಗೆ ನೋಡ್ತೀರಾ ನೀವು? ಅವ್ರನ್ನ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತೀರಾ? ಯಾವ ಥರ? ಒಬ್ಬ ವ್ಯಕ್ತಿಯಾಗಿ ನೀವು ಅವ್ರ ಬಗ್ಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ, ಆದರೆ ಅದೇ ವ್ಯಕ್ತಿನ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ನೋಡೋದಾಗಿ ಹೇಳೋದಾದ್ರೆ? ಈ ವಾಸ್ ವೆರಿ ಗುಡ್ ಚೀಫ್ ಮಿನಿಸ್ಟರ್. ಆಮೇಲೆ ಇನ್ನೊಂದೇನು ಗೊತ್ತಾ ಶಮಂತ, ಎಂಥವ್ರನ್ನೂ ಕೂಡ ಅವ್ರು ಇದು ಮಾಡ್ತಲ್ಲ ಕೇಳಿಸ್ಕೊಳ್ತಾ ಇದ್ರು. ಆಮೇಲೆ ಆ ಟೈಮ್ನಲ್ಲಿ ಅವರು ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ. ಅವ್ರು ಒಂದು ದಿವಸ ಅದಕ್ಕೆ ಆಕ್ಷೇಪಣೆ ಎತ್ತಲಿಲ್ಲ. ಎಷ್ಟೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಗೊತ್ತವರು. ಆಮೇಲೆ ಇವತ್ತೂ ಕೂಡ ಸಿದ್ದರಾಮಯ್ಯ ಎಷ್ಟೋ ಸಾರಿ ನನಗೆ ಭಾಳ ಗ್ರೇಟ್ ಮಾಡಲ್ ಅಂದರೆ ರಾಮಕೃಷ್ಣ ಹೆಗ್ಡೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬೇರೆ ಬೇರೆ ಒಳ್ಳೆ ಕೂಡ ನಾನು ಈ ವಾಸ್ ಒನ್ ಆಫ್ ದ ಫೈನೆಸ್ಟ್ ಮ್ಯಾನ್. ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಷನ್, ಆಡಳಿತ ಇದೆಲ್ಲ ಕೂಡ ಚೆನ್ನಾಗಿರ್ಬೇಕಂದ್ಬಿಟ್ಟು ಅವರೊಂದು ಕಮಿಷನ್ ಮಾಡಿದ್ರು, ಥಿಂಕರ್ಸ್ ಟ್ಯಾಂಕ್. ಅದ್ರ ಬಗ್ಗೆನೇ ಲಂಕೇಶ್ ಪತ್ರಿಕೆಯಲ್ಲಿ ಸಿಕ್ಕಾಪಣೆ ರವೀಂದ್ರ ರೇಷ್ಮೆ ಅವರೆಲ್ಲ ಸಿಕ್ಕಾಪಣೆ ಕೀಟ್ಲೆ ಮಾಡಿದ್ರು. ಅವ್ರು ಮಾಡಿದ್ದು ಭಾಳ ಗುಡ್ ಇಂಟೆನ್ಷನ್, ಇಟ್ ವಾಸ್ ನೆಸಸರಿ. ಇಲ್ಲ ಒಂದು ಕೆಲವು ಮಾಡೆಲ್ಸನ್ನ ಮಾದರಿಗಳನ್ನು ಅವ್ರು ಬಿಟ್ಟೋದ್ರು. ಆಮೇಲೆ ಎಲ್ಲರಿಗೂ ಕೊಡು. ಆಮೇಲೆ ಕೆಲವ್ರನ್ನ ಸಾಕಷ್ಟು ಜನ ಬೆಳೆಸ್ತಾಯಿದ್ರು. ಆಮೇಲೆ ಹಾಗೆ ನೋಡೋಕೆ ಹೋದರೆ
ರಮೇಶ್ ಬಂದಗದ್ದೆ ಅವ್ರಿಗೆ ಭಾರಿ ಕ್ಲೋಸ್ ಆಗಿದ್ರು. ಈ ವಾಸ್ ಬ್ರಾಹ್ಮಿನ್. ಆಮೇಲೆ ಇದು ಅವ್ರನ್ನ ಒಂದು ಯಾವುದೋ ಒಂದು ಇದಕ್ಕೆ ತಗೊಳ್ಳಿ MLA ಮಾಡೋದಕ್ಕಾಗಲಿಲ್ಲ. ಅವರು ಸಂಕೋಚ ಆ ಥರ ಇಟ್ಕೊಂಡ್ರು. BK ಚಂದ್ರಶೇಖರ್ ಅವ್ರನ್ನ ಮಿನಿಸ್ಟರ್ ಮಾಡಬೇಕಂದ್ಬಿಟ್ಟು ಚಿದಾನಂದ ಮೂರ್ತಿ, ನಾನು, ಇನ್ನೂ 3 ಜನ ಹೆಗ್ಡೆ ಅವ್ರನ್ನ ಇದು ಮೀಟ್ ಮಾಡಿ ಹೋಗಿದ್ದು ಮಾಡೋದು. ಹೆಗ್ಡೆ ಅವ್ರು ಪೂರ್ತಿ ಕೇಳಿಸ್ಕೊಂಡ್ರು. ಅವಾಗ ಚೀಫ್ ಸೆಕ್ರೆಟ್ರಿ, ಫೈನಾನ್ಸ್ ಸೆಕ್ರೆಟ್ರಿ ಗೋಪಾಲ್ ರೆಡ್ಡಿ ಅಂದಿದ್ರು. ಅವರು ರೆಡ್ಡಿ ಆಂಧ್ರದ ಕಡೆಯವರು, ಬಟ್ ಈಸ್ ದಲಿತ್ ಕಮ್ಯುನಿಟಿ. ಆಮೇಲೆ ಅವರೆಲ್ಲ ಕೂಡ ಸೊ ಅವರು ಅಲೋನೇ ಮಾಡಲಿಲ್ಲ, ಗೊತ್ತಾ. ಅವ್ರಿಗೆ ಆ ಥರ ಸಂಕೋಚಗಳಿತ್ತು. ಮೇಂಟೈನ್ ಮಾಡ್ತಾಯಿದ್ರು. ನಾನು ಬ್ರಾಹ್ಮಣನ ತಗೊಂಡ್ರೆ ನನ್ನ ಬಗ್ಗೆ ಯಾವ ಥರ ಆಕ್ಷೇಪಣೆ ಬರ್ಬೋದು ಅಂದ್ಬಿಟ್ಟು, ನಾನು ಬೇರೆ ಕಮ್ಯುನಿಟಿಯವ್ರಿಗೆ ಅಕಾಮಿಡೇಟ್ ಮಾಡಬೇಕು ಅಂತ ನನ್ನ ಕಮ್ಯುನಿಟಿಯವ್ರಿಗೆಲ್ಲ ಅಕಾಮಿಡೇಟ್ ಮಾಡೋದು. ಸೊ ಆ ಪ್ರಿನ್ಸಿಪಲ್ನ ಅವ್ರು ಮೇಂಟೈನ್ ಮಾಡಿದ್ರು. ಆದರೆ ಅನಗತ್ಯವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರು. ಯಾಕಂದ್ರೆ ಅವ್ರ ಕಾಂಟ್ಯಾಕ್ಟಿಂದ, ಅವ್ರನ್ನ ಅಬ್ಸರ್ವ್ ಮಾಡೋದ್ರಿಂದ ಮತ್ತು ಬೇರೆ ಬೇರೆ ಕಡೆ ಚರ್ಚೆ ಮಾಡೋದ್ರಿಂದ, ಅವ್ರನ್ನ ಭೇಟಿ ಮಾಡೋದ್ರಿಂದ, ಒಂದು ಸಾರಿ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ರಂಜಾನ್ ದರ್ಗಾ ಲಂಕೇಶ್ ಇದು ಅನಂತಮೂರ್ತಿ ಇದು ಹೆಗ್ಡೆ ಅವ್ರನ್ನ ಮೀಟ್ ಮಾಡಬೇಕಂದ್ರೆ ಅವ್ರ ಮನೆಗೆ ಹೋಗಿದ್ವಿ. ಅವಾಗ ಕಾವೇರಿ ಇಶ್ಯೂಗೆ ಸಂಬಂಧಪಟ್ಟಾಗೆ MG ರಾಮಚಂದ್ರನ್ ಬೆಂಗಳೂರಿಗೆ ಬಂದಿದ್ದಾರೆ ಮಾತುಕತೆಗೆ. ಆವಾಗ ರಾಮಕೃಷ್ಣ ಹೆಗಡೆಗೆ ಬೆನ್ನೋವು, ನಡುನೋವು ತುಂಬ ಚೆನ್ನಾಗಿತ್ತು, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಶಮಂತ, ನೀವು ನಂಬುದೇ ಸುಮಾರು 1-1.5 ಗಂಟೆ ಕಂಬಕ್ಕೆ ಕೋರ್ಕೊಂಡೇ ಮಾತಾಡಿದ್ದಾರೆ, ಗೊತ್ತಾ. ಎಂತೆಂಥ ಪ್ರಶ್ನೆಗಳು ಉತ್ತರ ಕೊಟ್ಟರು ಗೊತ್ತಾ ನಮಗೆ. ಆಮೇಲೆ ಇನ್ನೊಂದು ಅವರು ಭಾಳ ಒಳ್ಳೆ ಮಾತಾಡಿದ್ರು. ನಾನು ಲಂಕೇಶ್ ಪತ್ರಿಕೆಯಲ್ಲಿ ಅದನ್ನು ಬರೆದೆ, ಲಂಕೇಶ್ ಮೇಷ್ಟ್ರಿಗೆ ಇಷ್ಟ ಆಗಲಿಲ್ಲ. ಏನು ತುಂಬ ಹೆಗ್ಡೆಯವ್ರನ್ನ ತುಂಬ ಇಷ್ಟಪಡ್ತೀಯ ಹಾಗೆ ನೋಡಿ ನಮ್ಮದು. ಆಮೇಲೆ ಶೂದ್ರ, ನಾನು ಯಾವ ಮಿನಿಸ್ಟ್ರ ಫೈಲ್ಗಾದ್ರೂ ಪರ್ಸ್ನಲಿ ಇಂಟರ್ಫಿಯರ್ ಆಗಿದ್ದರೆ ದಯವಿಟ್ಟು ತಿಳಿಸಿ ಅಂದ್ಬಿಟ್ಟು. ಒಂದು ಸಲ ನಜೀರ್ ಸಾಬನ್ನು MP ಪ್ರಕಾಶ್ ಲಂಕೇಶ್ ಆಫೀಸ್ನಲ್ಲಿ ಕೂತ್ಕೊಂಡು ಲಂಕೇಶ್ ಅವರು ಹೆಗ್ಡೆಯವ್ರನ್ನ ಅಟ್ಯಾಕ್ ಮಾಡ್ತಾಯಿದ್ರು. ಹೀಗೆ MP ಪ್ರಕಾಶನು ನಜೀರ್ ಸಾಬು ಸೀರಿಯಸ್ ಆಗಿ ಲಂಕೇಶ್ವರನ್ನ ಅಟ್ಯಾಕ್ ಮಾಡಿ, ಸರ್ ನೀವಾಗೆಲ್ಲ ಹೆಗ್ಡೆಯವ್ರ ಬಗ್ಗೆ ಮಾತಾಡಬೇಡಿ ಸರ್, ಈಸ್ ಎ ರೇರ್ ಪರ್ಸನ್. ಎಷ್ಟು ಜನ ಫ್ರೀಡಮ್ ಕೊಟ್ಟಿದ್ದಾರೆ. ಒಂದು ದಿವಸ ನಮ್ಮ ಫೈಲ್ಗೆ ಸಂಬಂಧಪಟ್ಟಾಗೆ ಒಂದು ದಿವಸ ಕೂಡ ನಿಮ್ಮ ಫೈಲ್ ತಂದುಕೊಡಿ, ನಿಮ್ಮ ಫೈಲ್ ನಾವು ನೋಡಬೇಕು ಅಂದ್ಬಿಟ್ಟು ಒಂದು ದಿವಸ ಯಾವ ಸಚಿವರ ಇದನ್ನು ಕೇಳಿದವರಲ್ಲ. ನೀವು ಇಷ್ಟೇ ಕ್ಲೋಸ್ ಆಗಿ JH ಪಟೇಲ್ನೂ ಕಂಡಿದ್ದೀರಾ ಅಲ್ವಾ? ಅವ್ರನ್ನ ಹೇಗೆ ನೀವು? ಇಲ್ಲ, ಪಟೇಲು ಭಾಳ ವಂಡರ್ಫುಲ್ ಕ್ಯಾರೆಕ್ಟರ್, ಮತ್ತು ಕಲರ್ಫುಲ್ ಕ್ಯಾರೆಕ್ಟರ್ ಕೂಡ. ಕಲರ್ಫುಲ್ ಕ್ಯಾರೆಕ್ಟರ್. ಅವ್ರಿಗೆ ಒಂದು ಪೊಲಿಟಿಕಲ್ ಡಿಸಿಪ್ಲಿನ್ ಇರಲಿಲ್ಲ. ಭಾಳ ದೊಡ್ಡ ಥಿಂಕರ್. ಇದೆಲ್ಲ ಇತ್ತು, ನಿರ್ದಾಕ್ಷಿಣ್ಯ ಇತ್ತು, ಯಾವುದನ್ನು ಮುಲಾಜಿಲ್ದಿರ ಮಾತಾಡ್ತಕ್ಕಂಥದ್ದಿತ್ತು. ಆದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಕ್ಯಾರೆಕ್ಟರ್ ಮೇಲೇ ಕೆಲವು ನಿಬಂಧನೆಗಳನ್ನು ವಿಧಿಸ್ಕೊಳ್ಳಬೇಕಾಗ್ತದೆ. ವಿಧಿಸ್ಕೊಳ್ದೇ ಇದ್ದರೆ ನಾನು ನಿಮ್ಮ ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ವ್ಯಕ್ತಿತ್ವ ನಿಧಾನವಾಗಿ ನಾಶ ಆಗ್ತಾ ಹೋಗ್ತದೆ. ಅದು ಒಂದು ಸೊಸೈಟಿನ ಇದು ಸರ್ಕಾರದ ದೊಡ್ಡ ಪ್ರತಿನಿಧಿ ಎಂದಿದ್ದಾಗ ಭಾಳ ಎಚ್ಚರಿಕೆಯಿಂದ ಕೆಲವು ಮಾದರಿಗಳನ್ನು ನಾನು ಭಾಳ ಗ್ರೇಟ್ ಥಿಂಕರ್, ತುಂಬ ಇದು ನಿರ್ದಾಕ್ಷಿಣ್ಯದ ವ್ಯಕ್ತಿ. ಆದರೂ ಕೂಡ ಅವರು ತಮ್ಮ ವ್ಯಕ್ತಿತ್ವದ ಮೇಲೆ ಕೆಲವು ಸಂಗತಿಗಳನ್ನು ಆರೋಪಿಸ್ಕೊಂಡು ಅದೇ ರೀತಿಯಲ್ಲಿ ಬದುಕಬೇಕಾಗಿತ್ತು. ಓಕೆ, ಮತ್ತೆ ಇವತ್ತಿನ ಇದಕ್ಕೆ ಬಂತು ಅಂತ ಹೇಳಿದ್ರೆ, ಈಗ ಕರೆಂಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಹೆಗ್ಡೆ ಅವ್ರ ಜೊತೆಯಲ್ಲಿ ಇದ್ದಿದ್ದು, ಪಟೇಲ್ ಜೊತೆ ಇದ್ದಿದ್ದು, ಇವತ್ತು ಅವರು ನಮಗೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇವ್ರ ಬಗ್ಗೆ ನೀವೇನು ಹೇಳ್ತೀರಾ? ನನ್ನನ್ನು ಮಂತ್ರಿ ಮಾಡಿ, ಇವ್ರನ್ನ ಮಾಡಿ, ಹಾಗೆ ಹೀಗೆ ಅಂದ್ಬಿಟ್ಟು ಈ ಗುಸು ಇವೆಲ್ಲನೂ ಕೂಡ ಅಗತ್ಯ ಇರಲಿಲ್ಲ, ಅವಿರೋದಿಲ್ಲ, ಇರಕೂಡ್ದು. ಯಾಕಂದರೆ ಪ್ರತಿಯೊಂದು ಸಂಸ್ಥೆಗೂ ಕೂಡ ಒಂದು ಸರ್ಕಾರಕ್ಕೆ ಒಂದು ಡಿಸಿಪ್ಲಿನ್ ಇರ್ತದೆ. ಆ ಡಿಸಿಪ್ಲಿನ್ ಶಿಸ್ತನ್ನು ಮುಖ್ಯಮಂತ್ರಿ ಯಾವುದವರು ಮಾಡಬೇಕು. ಸಿದ್ದರಾಮಯ್ಯನವರು ಸಾಕಷ್ಟು ಇದು ಮಾಡಿದ್ದಾರೆ, ಬಟ್ ಇತ್ತೀಚೆಗೇನು ಅದು ಡಿಸಿಂಟಿಗ್ರೇಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಇದು DK ಶಿವಕುಮಾರ್ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಹಾಗೆ ಹೀಗೆ ಅನ್ನೋದು, ಮತ್ತು ಅವ್ರ ಕಡೆ ಕೆಲವರು ಸಿದ್ದರಾಮಯ್ಯನ ಕಡೆಯವ್ರುಗಳು. ಆಮೇಲೆ ಇದಾಗಬಾರ್ದು. ಸೊ ಸಿದ್ದರಾಮಯ್ಯ ಹೈಲಿ ಇಂಟೆಲಿಜೆಂಟ್, ಅನುಭವ ಇರ್ತಕ್ಕಂಥವ್ರು ಮತ್ತು ಭಾಳ ಒಳ್ಳೆ ಆಡಳಿತ ಕೊಟ್ಟವರು. ಈಗ ಎಲ್ಲೋ ಒಂದು ಥರ ಅವ್ರ ಆಡಳಿತದ ಸ್ಟ್ರಕ್ಚರು ವೀಕ್ ಆಗ್ತಾ ಇದೆಯೋ ಅನ್ನಿಸ್ತದೆ.
ಓಕೆ, ಇವಾಗ ಇನ್ನು ಬಂಡಾಯ ದಲಿತ ಸಾಹಿತ್ಯಕ್ಕೆ ಬಂತು ಅಂತ ಹೇಳಿದ್ರೆ ಆ ಥರ ಲೇಬಲ್ ಇಲ್ಲದೇನೆ ಆಗ ನೀವುಗಳೆಲ್ಲ ಒಂದು ಗ್ರೂಪ್ ಆಫ್ ಪೀಪಲ್ ಕೆಲಸ ಮಾಡಿದ್ದೀರ ಸಾಹಿತ್ಯದಲ್ಲಿ. ಆ ಥರದ್ದು ಒಂದು ಲೇಬಲ್ ಬೇಕಾಗಿತ್ತಾ, ಬಂಡಾಯ ಅಂತ, ದಲಿತ ಅಂತ? ಇಲ್ಲ, ಒಂದು ಆಗ ನೋಡೋಕೆ ನಿಮ್ಗೆ ಗೊತ್ತಿರ್ಬೋದು, ಸಿದ್ಲಿಂಗಿಯವರ ಒಲಮಾದುರಾಡು ಸಂಕಲನ ಇದೆಯಲ್ಲ, ಆ ಎಲ್ಲ ಕವಿತೆಗಳು ನಾನು ಶೂದ್ರದಲ್ಲಿ ಪಬ್ಲಿಷ್ ಮಾಡಿದೆ. ಎಲ್ಲರೂ ಆಶಾರ ಮಾಡ್ತಾಯಿದ್ರು. ಈವನ್ ಲಂಕೇಶ್ವರು ಪ್ರಶಸ್ತಿ ಏನು ಆಮೇಲೆ ಸ್ನೇಹಿತ ರೆಡ್ಡಿ, ಪಟ್ಟಾಭಿರಾಮ್ ರೆಡ್ಡಿ, ಸಿ ಜಿ ಕೆ ರೆಡ್ಡಿ ಮತ್ತು ಬೇರೆ ಬೇರೆ ಒಂದು ಏನೂ ತೊಂದರೆ ಆಗೋಲ್ಲ ನಿಮಗೆ ಅಂದ್ಬಿಟ್ಟು ಮಾಡಿದೆ. ಅದನ್ನು ಕಲೆಕ್ಷನ್ ತಂದ್ವಿ, ಅದಕ್ಕೆ ಸಾಕಷ್ಟು ಪ್ರಾಪಗಂಡ ಕೊಟ್ವಿ. ಅದು ಒಂದು ರೀತಿಯಲ್ಲಿ ಸಿದ್ಧಲಿಂಗಯ್ಯ ಇದಾಯಿತು ಅದ್ರ ಕತೆ. ಆಮೇಲೆ ಬೂಸಾ ಟೈಮಲ್ಲಿ ಬಸಲಿಂಗಪ್ಪ ಸಪೋರ್ಟ್ ಮಾಡಿದ್ವಿ ನಾವು, ಅದರಿಂದ ಪೆಟ್ಟುಗಳು ತಿಂದ್ವಿ. ಆಮೇಲೆ ಬಸಲಿಂಗಪ್ಪ ಅನ್ಗೊತ್ತಾ, ಬಸಲಿಂಗಪ್ಪ ಅವ್ರನ್ನ ಹೋಗಿ ಆ ಬೂಸಾ ಟೈಮಲ್ಲಿ ಅವ್ರು ಸಮಾಧಾನ ಮಾಡಿ ಧೈರ್ಯ ಹೇಳಿ, ಮತ್ತು ಶೂದ್ರ ಅದ್ರ ಬಗ್ಗೆನೇ ನಾವು ಒಂದು ಸಂಚಿಕೆ ತಂದು ನೆಕ್ಸ್ಟ್ ಸ್ಟೇಷನಲ್ಲಿ ಅವರು ಕನ್ನಡ ಸಾಹಿತ್ಯ ಬೂಸಾ ಅಂತ ಹೇಳಬಾರ್ದು, ಹೇಳಿ ತಪ್ಪು ಅಂದ್ಬಿಟ್ಟು DR ನಾನು ಸಿದ್ಧಲಿಂಗಯ್ಯ ಬರೆದು ಅದನ್ನೂ ಕೂಡ ಶೂದ್ರದಲ್ಲಿ ಪಬ್ಲಿಷ್ ಮಾಡಿದ್ವಿ. ಅದನ್ನು ಕೂಡ ಬಸಲಿಂಗಪ್ಪ ಫ್ರೆಂಡ್ಲಿಯಾಗಿ ತಗೊಂಡ್ರು. ಸೊ ಆ ಕಾಲಘಟ್ಟದಲ್ಲಿ ಇವೆಲ್ಲ ನಡೆದಿದೆ. ಅದೇ ಥರ ರಾಜಕಾರಣಿಗಳು ಇವತ್ತು ನಮ್ಮಲ್ಲಿದ್ದಾರ, ಸಿಗ್ತಾರಾ ರಾಜಕಾರಣಿಗಳು? ಅದೇ ತರಹ ಸ್ಪೋರ್ಟಿವ್ ಆಗಿ ಅವ್ರು ಮಾಡಿರೋ ತಪ್ಪಾಗಬಹುದು, ಎಡವಟ್ಟುಗಳಾಗಬಹುದು. ಒಂದು ಏನು ಗೊತ್ತಾ, ನಾವು ಜಾತಿ ವ್ಯವಸ್ಥೆಯಲ್ಲಿರೋದ್ರಿಂದ ಆ ಟೈಮ್ನಲ್ಲಿ ತುಂಬ ಕೆಟ್ಟದಾಗ ಕುವೆಂಪು ಅವರು ಒಂದು ಕರೆ ಕೊಡೋ ತನಕ ಆ ಗಲಾಟೆ ನಿಲ್ಲಿಲ್ಲ. ಬಸಲಿಂಗಪ್ಪರು ಯಾಕೆ ಹೇಳಬಾರ್ದು, ಹೇಳಿದ್ರು ತಪ್ಪೇನಿದೆ. ಕುವೆಂಪು ಮೈಸೂರಿಂದ ಒಂದು ಹೇಳಿಕೆ ಕೊಟ್ಟಾಗ ಗಪ್ಸಿಪ್ಪಾದರು. ಇಲ್ಲದ್ರೆ ಜಾತಿ ಗುಂಪುಗಳಿತ್ತಲ್ಲ ಶಮಂತ, ಅವರೆಲ್ಲ ಕೂಡ ಎಷ್ಟು ಒಂದಾಗ್ಬಿಟ್ಟು ನಾವೇ ಏಟುಗಳು ತಿನ್ನೋದಕ್ಕೆ ತಪ್ಪಿಸ್ಕೊಂಡೋಗಿ ಎಲ್ಲೆಲ್ಲೋ ಸೆಂಟ್ರಲ್ ಕಾಲೇಜಿನ ಪ್ರಸನ್ನ ಕುಮಾರ್ ಬ್ಲಾಕ್ನಲ್ಲಿ ಔತ್ಕೊಂಡಿದ್ದೀವಿ. ಸೊ ಆ ಕಾಲಘಟ್ಟದಲ್ಲಿ ನಾನು ಯಾಕೆ ಹೇಳ್ತೀನಿ, ಇವೆಲ್ಲವನ್ನೂ ಅನುಭವಿಸೋದಕ್ಕೆ ಸಾಧ್ಯ ಆಗಿದ್ದು ನಾನು ಶೂದ್ರ ಅಂತಕ್ಕಂಥ ಒಂದು ಪತ್ರಿಕೆ ಅಂತ. ಅದನ್ನೇ ನಾನು ಕೇಳಿದ್ದು. ಇವಾಗ ನೀವು ಅದು ಶೂದ್ರ ಮೂಲಕ ಮತ್ತೆ ಅವತ್ತಿನ ದಿನ ನಿಮ್ ಜೊತೆ ಸುತ್ತಮುತ್ತಲೇ ಇರುವಂತ ಲೇಖಕರು ಎಲ್ಲರನ್ನೂ ಶೂದ್ರ ಅಂತ ಒಂದು ಪತ್ರಿಕೆ ನಾನು ತೆರೆದ ಇದ್ರೆ ನಾನು ಪಾಕಿಸ್ತಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಮತ್ತು ಚೈನಾ ಹೋಗೋದಕ್ಕಾಗ್ತಾ ಇಲ್ಲ. ಆವಾಗ ಕುಲ್ದೀಪ್ ನಾಯವ್ರ ಮೂಲಕ ಬೇರೆ ಬೇರೆ ಸಂಘಟನೆಗಳು ನಾನು ಅದ್ರಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನನಗೆ 1994ರಲ್ಲಿ ನನಗೆ ಮತೀಯ ಸಾಮರಸ್ಯ ಸಂಜಯ್ ದಾಲ್ಮಿಯ ಗೊತ್ತಲ್ಲ, ಕೋಆಪರೇಟಿವ್ ಇಂಡಸ್ಟ್ರಿ, ಅವರು ಒಂದು ಪ್ರಶಸ್ತಿ ಕೊಟ್ಟರು ಕಮ್ಯುನಲ್ ಹಾರ್ಮೋನಿಗೆ ಸಂಬಂಧಪಟ್ಟಾಗೆ. ಬಾಬಾ ಆಮ್ಟೆ ಗೊತ್ತಲ್ಲ, ದ ಗ್ರೇಟೆಸ್ಟ್ ಮ್ಯಾನ್, ಅಂಥವ್ರ ಜೊತೆ ನನಗೆ ಪ್ರಶಸ್ತಿ ಕೊಟ್ಟರು. ಓಕೆ, ನಿಮ್ಮ ಮಾತು ಕೇಳ್ತಾ ಇತ್ತು ಅಂದರೆ ಅವತ್ತಿಂದ ಇವತ್ತಿನವರೆಗೂ ಎಷ್ಟೊಂದು ಜನನ ನೋಡಿದ್ದೀರಾ, ಎಷ್ಟೊಂದು ಪತ್ರಿಕೆಗಳು ಗೊತ್ತಾಗಿದೆ. ಮತ್ತು ಈಗ ಎಗೇನ್ ನಾವು ಕನ್ಕ್ಲೂಡ್ ಮಾಡಬೇಕಾದ್ರೆ ಲಂಕೇಶ್ ಪತ್ರಿಕೆಗೆ ಹೋಗಿ ಮಾತಾಡೋದಾಯಿತು ಅಂತ ಅನ್ನೋದಾದರೆ, ಲಂಕೇಶ್ ಪತ್ರಿಕೆ ಆದಮೇಲೆ ಅದೇ ಥರ ರೆಪ್ಲಿಕಾ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ರವಿ ಬೆಳಗೆರೆ ಶುರು ಮಾಡಿದ್ರು. ಅದು ಕೂಡ ಈಕ್ವಲಿ ಪಾಪ್ಯುಲರ್ ಆಯಿತು. ಈಗ ಮಶ್ರೂಮ್ಸ್ ಥರ ತುಂಬ ಜನ ಅದೇ ಶೈಲಿನಲ್ಲಿ ಬರೀತಾರೆ, ಮತ್ತು ಇಂಟೆನ್ಷನ್ ಬೇರೆ ಇರುತ್ತೆ, ಉದ್ದೇಶ ಬೇರೆ ಇರುತ್ತೆ. ಈಗ ನೀವೊಬ್ಬ ಪಬ್ಲಿಷರ್ ಆಗಿ, ಒಬ್ಬ ಎಡಿಟರ್ ಆಗಿ, ಒಬ್ಬ ಕಲ್ಚರಲ್ ಆ್ಯಕ್ಟಿವಿಸ್ಟ್ ಆಗಿ ನೋಡೋದಾಯಿತು ಅಂದರೆ, ಲಂಕೇಶ್ ಅವತ್ತು ಮಾಡಿರೋದು ಇವತ್ತಿಗೆ ಕಾಂಟೆಕ್ಸ್ಟ್ಗೆ ಟ್ಯಾಬ್ಲಾಯ್ಡ್ ಅನ್ನೋದು ಯಾವ ರೀತಿ ಇದೆ, ಯಾವ ಹೆಸರು ತಗೊಂಡಿದೆ, ಯಾವ ಥರ ತನ್ನ ಘನತೆ ಗೌರವನ ಉಳಿಸ್ಕೊಂಡಿದೆ. ಒಂದು ಶಮಂತ, ಲಂಕೇಶು ಅವ್ರ ಪತ್ರಿಕೆ ತಂದಾಗ ಅದು ಕೇವಲ ಟ್ಯಾಬ್ಲೆಟ್ ಮಾತ್ರ ಆಗಿರಲಿಲ್ಲ. ಅವರು ಭಾಳ ಇಂಪಾರ್ಟೆಂಟು ರೈಟರು, ಇಂಪಾರ್ಟೆಂಟ್ ಥಿಂಕರು, ಜಗತ್ತಿನ ಆಗುಹೋಗುಗಳ ಬಗ್ಗೆ ಭಾಳ ಡೀಪಾಗಿ ಯೋಚನೆ ಮಾಡ್ತಾಯಿದ್ದವರು. ಇವತ್ತು ಭಾಳಷ್ಟು ಜನ ಆ ರೀತಿ ಟ್ಯಾಬ್ಲೆಟ್ಸ್ ಪತ್ರಿಕೆ ಅವರು ಎಲ್ಲೋ ತಾವು ಒಂದು ರೀತಿಯಲ್ಲಿ ಚಲಾವಣೆಯಲ್ಲಿ ಇರಬೇಕಂತ ಅರ್ಥ ಇದ್ದಾರೆ, ಓದೋಕ್ಕಾಗೋಲ್ಲ. ಆಮೇಲೆ ಆಗ ನೋಡೋದು ರವಿ ಬೆಳಗೆರೆ ಪತ್ರಿಕೆಯೂ ಕೂಡ ಎಕ್ಸ್ಟ್ರೀಮಿಟಿಗೆ. ಆಮೇಲೆ ಆ ಥರ ಅವನು ಭಾಳ ಬುದ್ಧಿವಂತ, ಆದರೆ ಅವನು ಇಂಟೆಲೆಕ್ಚುಯಲಿ ಆ ಪತ್ರಿಕೆಗೆ ಶೇಪ್ ಕೊಡೋಕ್ಕೆ ಹೋಗಲಿಲ್ಲ. ರವಿ ಬೆಳಗೆರೆ ಮಾಡಿದ ದೊಡ್ಡ ತಪ್ಪು. ನಮಗೆ ತುಂಬ DR ನಮಗೆ ಎಲ್ಲ ಕ್ಲೋಸ್ ಫ್ರೆಂಡು, ಆದರೆ ನಾವು ಬರೆಯೋಕ್ಕೆ ಪ್ರಯತ್ನ ಪಡಲಿಲ್ಲ.
ಇವನ್ ಲಂಕೇಶ್ ಪತ್ರಿಕೆಯಲ್ಲಿ ಆ ಮನುಷ್ಯ ಬರೆಯೋಕ್ಕೆ ಶುರು ಮಾಡಿದಾಗ ನಾವೆಲ್ಲ ಕೂಡ ಲಂಕೇಶ್ ಪ್ರತಿಭಟನೆ ಮಾಡಿದ್ವಿ. ರವಿ ಬೆಳಗೆರೆ ಬರೆಯೋಗಿದ್ದರೆ ನಾವು ಬರೆಯೋಲ್ಲ ಅಂದ್ಬಿಟ್ಟು ಲಂಕೇಶ್ ಇಮಿಡಿಯೇಟ್ ಸ್ಟಾಪ್ ಮಾಡಿದ್ರು. ಓ, ನೀವೆಲ್ಲ ಪ್ರತಿಭಟನೆ ಮಾಡಿದ್ರಾ, ಪ್ರೊಟೆಸ್ಟ್ ಮಾಡಿದ್ರಾ? ಹಾಂ, ಅದು ಆಮೇಲೆ ಆ ಥರ ಮಾಡಿದ್ದಕ್ಕೆ ನಾವು ಲಂಕೇಶ್ ಇದು ಮಾಡಿದ್ವಿ. ಲಂಕೇಶ್ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿದ್ರು. ಎಷ್ಟು ದಿನ ಬರೆದಿದ್ರು, ಯಾತಕ್ಕೆ ಮಾಡಿದ್ರು ಡೀಟೇಲ್ಸ್? ಒಂದು 3-4 ವಾರ ಬರೆದ್ರು ಅಷ್ಟೇ. ಓ, ಬರೀ 3-4 ವಾರ. ಓಕೆ. ಹಾಂ, ಅದು ಇನ್ನೊಂದೇನು ಗೊತ್ತಾ, ಭೂಗತ ಜಗತ್ತ ಬಗ್ಗೆ ಬರೀತಾ ಇದ್ದು. ಓಕೆ ಓಕೆ. ಹಾಂ, ಅದು ಆಮೇಲೆ ಲಂಕೇಶ್ ಪತ್ರಿಕೆ ಅದರ ವೆಯ್ಟು ಅದರ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತದೆ, ಥರ ಮಾಡಬೇಡಿ ಸರ್ ದಯವಿಟ್ಟು ಅಂದೆ. ರವಿ ಗೊತ್ತಾಗಿ ನಮಗೆ ಕೇಳಿದ್ರು, ಹೌದಪ್ಪ ಅಂದೆ. ಅದಾದಮೇಲೆ ರವಿ ಪತ್ರಿಕೆ ಬೇರೆ ಶುರು ಮಾಡಿದ್ದು. ಅದು ಈಕ್ವಲಿ ಪಾಪ್ಯುಲರ್ ಆಗೋಯ್ತು. ಏನಮ್ಮ, ಅದು ಲಂಕೇಶ್ ಪತ್ರಿಕೆ ಆದಮೇಲೆ ರವಿ ಬೆಳಗೆರೆ ಸಕ್ಸೆಸರ್ ಅನ್ನೋ ಥರ ಆಗೋಯ್ತು ಅದು. ಇಲ್ಲ, ಅದು ಒಂದೇನು ಗೊತ್ತಾ, ಒಂಥರ ಟೂ ಮಚ್ ಅಲ್ಲೋ. ಸೊ ಆ ಥರ ಇದ್ಕೊಂಡು ಆಮೇಲೆ ಲಂಕೇಶ್ ಪತ್ರಿಕೆ ರೀತಿಯಲ್ಲಿ ರಾಯ್ ಬೆಂಗಳೂರಿಗೆ ಆ ರೀತಿಯ ಬೌದ್ಧಿಕ ಇರಲಿಲ್ಲ. ನಾವು ಚರ್ಚೆ ಮಾಡ್ತಾಯಿದ್ವಿ ನಾವೆಲ್ಲ. ನಾವು ಬರುವಾಗ ರವಿ ನಾವೆಲ್ಲ ಮೀಟ್ ಮಾಡ್ತಾಯಿದ್ವಿ, DRO ನಾವೆಲ್ಲನೂ ಕೂಡ. ಮತ್ತೆ ರವಿ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಏನಮ್ಮ, ರವಿ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡ್ರು, ಲಂಕೇಶ್ ಸರ್ ಬೇಡ ಅಂದಾಗ. ಒಂಥರ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಆಕ್ಷೇಪಣೆ ಅಲ್ಲ ನಮ್ಮ ಇದು, ಇಟ್ ಇಸ್ ಅವರ್ ಅಬ್ಸರ್ವೇಷನ್. ಓಕೆ, ಇವತ್ತಿನ ದಿನದ್ದು ತೆಗೆದುಕೋತು ಅಂತ ಹೇಳಿದ್ರೆ ಅದೇ ಥರ ಟ್ಯಾಬ್ಲಾಯ್ಡ್ ಪತ್ರಿಕೆಗಳ ಥರನೇ ಟೆಲಿವಿಷನ್ ಕೂಡ ಕ್ರೈಮ್ನ ಗ್ಲೋರಿಫೈ ಮಾಡ್ತಾ ಇದೆ. ಒಂದು ಕಾಮನ್ನು, ಒಂದು ಎಷ್ಟೋ ಜನ ಬೌದ್ಧಿಕವಾಗಿ ಎಕ್ಯೂಪ್ ಆಗದೇ ಇದ್ದರೂ ಕೂಡ ಸುಮ್ಮನೆ ಎಲ್ಲೋ ಒಂದು ಹತ್ರ ನೀವು ಹೇಳಿದಾಗೆ ಚಲಾವಣೆಯಲ್ಲಿ ಇರಬೇಕಂತ ಇರ್ತಾರೆ. ಅದೆಷ್ಟು ದಿವಸ ಕಂಟಿನ್ಯೂ ಆಗುತ್ತೆ, ಎಷ್ಟು ಜನರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತದೆ. ಸೊ ಹಾಗಾದರೆ ನೀವು ಬರವಣಿಗೆನ, ಸಾಹಿತ್ಯನ ಮತ್ತು ಮಾಧ್ಯಮ, ಇವತ್ತು ಬರೀ ಪತ್ರಿಕೆ ಮಾತ್ರ ಉಳ್ಕೊಂಡಿಲ್ಲ, ಮಾಧ್ಯಮನ ಇವತ್ತಿನ ದೃಷ್ಟಿನಲ್ಲಿ ಹೇಗೆ ನೀವು ಅನಲೈಸ್ ಮಾಡ್ತೀರಾ ಒಬ್ಬ ಚಿಂತಕರಾಗಿ? ಇಲ್ಲ, ಒಂದು ತುಂಬ ಕಷ್ಟ ಇದೆ. ನಾನೇ ಎಷ್ಟೋ ಚರ ನೋಡ್ತೀನಿ, ಯಾಕೆ ಇವೆಲ್ಲ ಈಗ ನಡೀತದೆ ಅಂದ್ಬಿಟ್ಟು. ಸೊ ಅದಕ್ಕೆ ವೈಯಕ್ತಿಕವಾಗಿ ನಾವೇ ಪರಿಹಾರ ಕಂಡುಕೊಳ್ಬೇಕು, ಅದಕ್ಕೆ ತಕ್ಕಾಗಿ ಬದುಕೋಕೆ ಪ್ರಯತ್ನ ಪಡಬೇಕು. ಆಮೇಲೆ ಇನ್ನೊಂದು ಶಮಂತ, ಎಲ್ಲವೂ ನಮ್ಮ ಕ್ರಿಟಿಸಿಸಮ್ ಮೇಲೆ, ನಮ್ಮ ವಿಮರ್ಶೆ ಮೇಲೆ, ಟೀಕೆ ಮೇಲೆ ಬದುಕಿರಲ್ಲ, ಬೆಳೆಯಲ್ಲ. ಎಷ್ಟೋ ಮಂದಿ ಟೀಕೆಯನ್ನು, ವಿಮರ್ಶೆನ ಒಂದು ರೀತಿ ಹೆಲ್ತಿಯಾಗಿ, ಆರೋಗ್ಯವಾಗಿ ತಗೊಳ್ಳಲ್ಲ. ಆಮೇಲೆ ಅವರು ಏನು ತಿಳ್ಕೊಳ್ತಾರೆ ಗೊತ್ತಾ, ಏನೋ ನಮ್ಮ ಬಗ್ಗೆ ಗುಮಾನಿಯಿಂದ, ನಮ್ಮ ಬಗ್ಗೆ ಜಲಸ್ನಿಂದ ಅಂದ್ಬಿಟ್ಟು ತಿಳ್ಕೊಳ್ತಾರೆ. ಹೌ ಡು ಯು ಆನ್ಸರ್ ಟು ದೆಮ್? ಓಕೆ, ಇವತ್ತಿನ ಪರಿಸ್ಥಿತಿನಲ್ಲಿ ಆವಾಗ ನೀವು 80s 90s ಇದ್ದಂತಹ ಸಾಹಿತ್ಯ, ಇವತ್ತಿನ ದಿನದ ಸಾಹಿತ್ಯ ಹೇಗಿದೆ? ಒಂದು ಅಲ್ಲ, ಇವತ್ತು ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ ಕೆಲವರೆಲ್ಲ, ತುಂಬ ಚೆನ್ನಾಗಿ ಬರೀತಾರೆ. ಅದರಲ್ಲೂ ಉದಾಹರಣೆ ಎಷ್ಟು ಜನ ಹೆಣ್ಮಕ್ಕಳು ಪದ್ಯ ಆಗಲಿ ಕತೆ ಆಗಲಿ ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ ಅದರಲ್ಲೂ. ಆಮೇಲೆ ದಲಿತ ಕಮ್ಯುನಿಟಿಯಲ್ಲೂ ಕೂಡ ಸಾಕಷ್ಟು ಬರವಣಿಗೆಗೆ ತೊಡ್ಕೊಂಡಿದ್ದಾರೆ, ಚೆನ್ನಾಗಿ ಬರೀತಾ ಇದ್ದಾರೆ. ಇವತ್ತು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅಂದಾಗೆಲ್ಲನೂ ಅನ್ನಿಸ್ತಾ ಇದ್ದಿದ್ದು, ಒಂದು ಕಲ್ಚರಲ್ ಅಂಬಾಸಿಡರ್ ಥರ ಎಷ್ಟೊಂದು ದಶಕಗಳು ಸಾಹಿತ್ಯದಲ್ಲಿ, ಪತ್ರಿಕಾ ರಂಗದಲ್ಲಿ ಮತ್ತು ಕಲ್ಚರಲ್ ಸೆಕ್ಟಾರಲ್ಲಿ ಕೆಲಸ ಮಾಡಿದ್ದೀರಾ, ಯೋಚನೆ ಮಾಡ್ತಾ ಇರ್ತೀರಾ. ಶೂದ್ರ ಪತ್ರಿಕೆ ನಿಂತಿದ್ರೂ ಕೂಡ ಕಸ್ತೂರಿನಲ್ಲಿ ಮತ್ತು ಬೇರೆ ಬೇರೆ ವಾರ್ತಾಭಾರತಿ ಇಂಥ ಕಡೆಗೆಲ್ಲ ಬರೀತಾ ಇದ್ದೀರಾ. ಅಂದರೆ ನೀವು ಇವತ್ತಿನ ದಿನ ಕೂಡ ಕನೆಕ್ಟ್ ಆಗೇ ಇದ್ದೀರಾ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿನೇ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ನಿಮ್ಮನ್ನು ಮಾತಾಡಿಸಿದ್ದು. ನಮಗಿವತ್ತು ಬೇಕಾಗುತ್ತೆ ಈ ಥರದ್ದು ಕೆಲವು ಫ್ಲ್ಯಾಶ್ ಬ್ಯಾಕ್ ಅನುಭವಗಳು. ಹಾಗಾಗಿ ಇಷ್ಟೊತ್ತು ನೀವು ಕೇಳಿದ್ರಿ ಅಲ್ಲ, ಇದೊಂಥರ ಇದು ಜರ್ನಿ ಅಂತ ನಾವು ಹೇಳ್ತೀವಲ್ಲ, ಆ ತರಹ ಒಂದು ಕಲ್ಚರಲ್ ಜರ್ನಿನ ನಾವು ಕೇಳಿದ್ವಿ. ಮತ್ತು ನಮಗೆಲ್ರಿಗೂ ಕೂಡ ತುಂಬ ಜನಕ್ಕೆ ಲಂಕೇಶ್ ಮತ್ತು ಅನಂತಮೂರ್ತಿ ಇವರು ವಿಶೇಷವಾಗಿ ಉಳಿದವರು, ಮತ್ತು ಕುವೆಂಪು ಬಗ್ಗೆ ಕೂಡ ಶೂದ್ರ ಸರ್ ಹೇಳಿದ್ರು, ಇವ್ರ ಬಗ್ಗೆ ಒಂಥರ ಮಿಸ್ಟಿರಿ ಇದೆ, ಕುತೂಹಲ ಇದೆ.
ಫಸ್ಟ್ ಹ್ಯಾಂಡಾಗಿ ಮಾತಾಡಿಸ್ಬೇಕು ಅಂತಲೇ ಶೂದ್ರ ಶ್ರೀನಿವಾಸ್ ಅವ್ರನ್ನ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ನಾವು ಕರೆಸ್ಕೊಂಡಿದ್ದು. ನಮ್ಮನ್ನು ಅವರು ನಿರಾಶೆಗೊಳಿಸಿಲ್ಲ. ಇವತ್ತನ್ನ ಕೇಳಿದ್ದೀರಾ, ಮತ್ತು ನಿಮ್ಗೆ ಅನಿಸಿರೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಶೇರ್ ಮಾಡಿ. ಮತ್ತು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಒಂದು ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಮಗೆ ಎಲ್ಲೋ ಒಂದು ಕಡೆಗೆ ಹಳೇದನ್ನೆಲ್ಲ ನೆನಪು ಬರೋ ಹಾಗೆ ವಿಷಯಗಳನ್ನ ತಿಳಿಸ್ಕೊಟ್ರಿ. ಇವತ್ತಿಗದು ಬೇಕೇ ಬೇಕಾಗುತ್ತೆ. ಬಿಕಾಸ್ ಲಂಕೇಶ್ ಲಂಕೇಶ್ ಪತ್ರಿಕೆ ಹೆಸರಿನಲ್ಲಿ ವಿಶೇಷವಾಗಿ ನಾ ಯಾತಕ್ಕೆ ಅದನ್ನು ಒತ್ತಿ ಹೇಳ್ತಾ ಇರೋದು ಅಂತಂದರೆ, ನಿಮಗೆ ಅವರು ತುಂಬ ಆತ್ಮೀಯರಾಗಿದ್ದರು. ಅವ್ರ ಇನ್ಫ್ಲೂಯೆನ್ಸು ಮಳೆ ನಿಂತರೂ ಕೂಡ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗಾಗಿದೆ. ಅದಕ್ಕೋಸ್ಕರನೇ ಅವ್ರ ಮೂಲಕ ನಿಮ್ಮ ಬಗ್ಗೆ ಕೂಡ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್.